ತ್ಯಾಜ್ಯ ನಿರ್ವಹಣೆಗೋಸ್ಕರ ಜಮೀನನ್ನು ಒತ್ತುವರಿ ತೆರವಂತ ಮಾಡ್ತಾ ಇರುವಂಥದ್ದು. ತಹಸೀಲ್ದಾರ್ ಸೈನ್ ಕೂಡ ಹಾಕಿರುವಂಥದ್ದು. ಏನಂತ ಹೇಳಿದರೆ ಬಂದು ಮನೆಗಳೆಲ್ಲ ನೋಡ್ತೀವಿ. ಇಲ್ಲ ನಮಗೆ ಗೊತ್ತಿಲ್ಲ, ನಮ್ಮ ಮನೆಯಲ್ಲಿ ಮಲ್ಕೊಂಡಿದ್ದಾನೆ, ಎಲ್ಲ ಬಂದು ಎಲ್ಲ ಬರ್ಕೊಂಡು ಹೋಗಿದ್ದಾನೆ. 9 ತಿಂಗಳು ಶಿಕ್ಷಕರೇ 9 ಮಂತ್ಸ್ 9 ತಿಂಗಳು ಮಗುನ ಹಾಕೊಂಡು ಬಿಸಿಲಲ್ಲಿ ಕೂತ್ಕೊಂಡು ಇರುವಂಥ ಪರಿಸ್ಥಿತಿ. ಇವ್ರಿಗೆ ಜಾಗ ಇಲ್ಲ. ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ನಾನು ಈಗ ಯಲಹಂಕ ಹೋಬಳಿಯ ಬೆಂಗಳೂರು ಉತ್ತರ ತಾಲೂಕು ಯಲಹಂಕ ಹೋಬಳಿಯ ಫಕೀರ್ ಲೇಔಟ್ ಬಳಿ ಇದ್ದೇನೆ. ಇಡೀ ದೇಶಾದ್ಯಂತ ಚರ್ಚೆಗೆ ಗ್ರಾಸ ಆಗಿರುವಂತಹ ಒತ್ತುವರಿ ತೆರವು ಪ್ರಕರಣ. ಸುಮಾರು 14 ಎಕರೆ ಇರುವಂಥ ಪ್ರದೇಶದಲ್ಲಿ ಒತ್ತುವರಿ ತೆರವನ್ನು ಮಾಡಲಾಯಿತು. ಅಲ್ಲಿ ಶೆಡ್ಗಳನ್ನು ನಿರ್ಮಿಸಲಾಗಿತ್ತು. ಅದನ್ನು ತೆರವು ಮಾಡುವಂಥ ಸಂದರ್ಭದಲ್ಲಿ ಕೇರಳ CM ಎಂಟ್ರಿ ಆದರು. KC ವೇಣುಗೋಪಾಲ್ ಅವರು ಏನು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೆ ಫೋನನ್ನು ಮಾಡಿ ವಿಚಾರಿಸಿದ್ರು. ಇಲ್ಲಿ ಮುಸ್ಲಿಂ ಸಮುದಾಯದವ್ರನ್ನ ಬುಲ್ಡೋಜರ್ ಸಂಸ್ಕೃತಿ ರೀತಿಯಲ್ಲಿ ನೀವು ಒತ್ತುವರಿ ಮಾಡ್ತಾ ಇದ್ದೀರಿ ಅಂತ ಕೇರಳ CM ಪಿಣರಾಯಿ ವಿಜಯನ್ ಅವರು ಟ್ವೀಟ್ ಮಾಡುವ ಮೂಲಕ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಯಿತು. ನಮ್ಮ ರಾಜ್ಯದ ಆಡಳಿತದಲ್ಲಿ ವಿಚಾರ ಸಂಬಂಧಪಟ್ಟಂತೆ ಹೈಕಮಾಂಡ್ ಎಂಟ್ರಿ ಆಗಿರುವಂಥದ್ದು, ಜೊತೆಗೆ ಕೇರಳ CM ಏನು ತಗದೆ ತೆಗೆದಿರುವಂಥದ್ದೇನಿದೆ, ದೊಡ್ಡ ಮಟ್ಟದ ರಾಜಕೀಯ ತಿರುವನ್ನು ಕೂಡ ಈ ಪ್ರಕರಣ ತೆಗೆದುಕೊಂಡಿರುವಂಥದ್ದು. BJP ಕೂಡ ಇದನ್ನು ಕಣಿಸಿರುವಂಥದ್ದು. ಯಾಕೆ ಕೇರಳ CM ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಯಾಕೆ ಇದರಲ್ಲಿ ಮಧ್ಯಪ್ರವೇಶ ಮಾಡುತ್ತೆ ಅನ್ನೋದನ್ನು. ಈಗ ಏನಾಗಿದೆ, ಇಲ್ಲಿ ತೆರವು ಸಂಬಂಧಪಟ್ಟಂತೆ ಪರಿಸ್ಥಿತಿ ಏನಿದೆ, ಜನ ಯಾವ ರೀತಿ ಇದ್ದಾರೆ, ಏನು ಹೇಳ್ತಾರೆ ಈ ಬಗ್ಗೆ ಅನ್ನೋ ಸಂಬಂಧಪಟ್ಟಂತೆ ನಾನು ಮಾತಾಡ್ಸ್ತಾ ಹೋಗ್ತೀನಿ. ವಸ್ತುಸ್ಥಿತಿಯನ್ನು ನಾನು ತೋರಿಸ್ತಾ ಹೋಗ್ತೀನಿ. ಬನ್ನಿ, ಈಗ ನಾನು ಲೇಔಟಲ್ಲಿ ಏನು ಒತ್ತುವರಿ ತೆರವು ಮಾಡಲಾಗ್ತದೆ ಆ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ಆ ಎಂಟ್ರಿ ಆದ ತಕ್ಷಣ ಕೂಡ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಒತ್ತುವರಿ ತೆರವು ಮಾಡಿರುವಂಥದ್ದು. ನಾನು ನಂತರ ಅದಕ್ಕೆ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಎಂಟ್ರಿ ಆಗ್ತಾ ಇದ್ದ ತಕ್ಷಣ ಸ್ಕೂಲ್ ಇದೆ ಅಲ್ವಾ, ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ. ಈ ಶಾಲೆಯಲ್ಲಿ ಏನು ಒತ್ತುವರಿ ತೆರವು ಮಾಡಿದ್ರಲ್ವಾ, ಆ ತೆರವು ಮಾಡಿದ ಸಂದರ್ಭದಲ್ಲಿ ಜಾಗ ಇಲ್ಲದೆ ಇಲ್ಲಿ ಬಂದು ಏನು ಮನೆ ಇರುವಂಥ ಮನೆಯ ಸಾಮಾನುಗಳನ್ನೆಲ್ಲ ಕೂಡ ಇಲ್ಲಿ ಹಾಕ್ಕೊಂಡಿರುವಂಥದ್ದು ಹಾಸಿಗೆಗಳು, ದಿಂಬು ಮತ್ತು ಬೀರು ಎಲ್ಲ ಕೂಡ ಹಾಕ್ಕೊಂಡಿರುವಂಥದ್ದು. ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆನೇ ಇವರಿಗೆ ಆಶ್ರಯ ತಾಣ ಆಗಿರುವಂಥದ್ದು. ನಾವು ಮಾತಾಡ್ಸ್ತಾ ಹೋಗ್ತೀನಿ ಬನ್ನಿ. ಪರಿಸ್ಥಿತಿ ಏನು, ನೀವು ಇಲ್ಲಿ ಬಂದು ವಾಸ ಮಾಡೋಂಗಾಯಿತು, ಬಿಸಿಲು ಗಾಳಿ ಎಲ್ಲ ಚಳಿಗೆಲ್ಲ. ಹಾಂ ಏನು ತಮ್ಮ ಹೆಸರೇನು? ಮೈಬೂಬಿ. ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? 30 ವರ್ಷದಿಂದ ಇಲ್ಲಿದ್ದೀರಾ? ನೀವು ಎಲ್ಲಿವರು, ಮೂಲ ಎಲ್ಲಿಯವರು? ಮುಂದೆ ಆಂಧ್ರನಾ? ಆಂಧ್ರದಿಂದ ಬಂದಿದ್ರಾ? ಓಕೆ. 30 ವರ್ಷ ಆಯಿತು. ಅದಕ್ಕೆ ಈ ಪರಿಸ್ಥಿತಿ ಆಯಿತು. ಓಕೆ. ಕನ್ನಡ ಮಾತಾಡ್ತಾರಾ? ಓಕೆ. ಮಾತಾಡ್ತಾರೆ. ಇದು ಓಕೆ. ಇದು ಈಗ ಹೆಂಗೆ ಇಲ್ಲೇ ರಾತ್ರಿ ಇಲ್ಲೇ ಮಲಗಿದ್ರಾ? ಇಲ್ಲ ಪರವಾಗಿಲ್ಲ. ಚಳಿ ಇದ್ರಾ? ಓಕೆ. 10 ದಿವಸ ಆಯಿತು. 10 ದಿವಸ ಆಯಿತು. ಓಕೆ. ಊಟ ಬಟ್ಟೆ ಅಂತ ಸೌಕರ್ಯ ಇರುತ್ತೆ. ಏನು ಅಂದರೆ ಮನೆ ಇಲ್ಲ. ಇದು ಆಯಿತು, ಪಾತ್ರೆ ಹೋಯ್ತು, ಇದು ಒಂದು ಐತೆ. ನಮ್ಮ ಪರಿಸ್ಥಿತಿ ಹಂಗೆ ಐತೆ. ಪಾಪ ಮಕ್ಕಳೆಲ್ಲ ಕೂಡ ವಿಷಯ ನೋಡಿ ಹಂಗೈತೆ. ಮಕ್ಕಳು ಎಲ್ಲ ಕೂಡ ಮನೆಯಲ್ಲ ಕೂಡ ಚಿಕ್ಕ ಇಷ್ಟವಾಯ್ತು. ನಾನು ಇದರಲ್ಲೆಲ್ಲ ನೋಡ್ತಿಲ್ಲ. ಇಲ್ಲೇ ಕೊತ್ತಬೇಕು. ಏನು ಮಾಡೋಣ, ನಮ್ಮ ಪರಿಸ್ಥಿತಿ ಹಂಗೆ ಐತೆ. ಪಾತ್ರೆ ಇಲ್ಲ, ಮಂಚ ಇಲ್ಲ, ಹಾಸಿಗೆ ಇಲ್ಲ, ಎಲ್ಲ ಮನೆಯಲ್ಲಿ ಐತೆ. ಶಿಕ್ಷಕರೇ ನೋಡಿ, ಇಲ್ಲಿ ವಾಸ ಮಾಡುವಂಥ ಪರಿಸ್ಥಿತಿ. ಸರ್ ತಮ್ಮ ಹೆಸರು ಸರ್? ಬನ್ನಿ ಈ ಕಡೆ. ಹಾಂ, ಅನೀಫ್ ಅಂತನಾ? ನೀವು ಎಷ್ಟು ವರ್ಷದಿಂದ ವಾಸ ಇದ್ರಿ ಇಲ್ಲಿ? ಸರ್ 21 ವರ್ಷ ಆಯ್ತು ಸರ್. ನೀವು ಮುಂಚೆ ಎಲ್ಲಿದ್ರಿ ಸರ್? ನಾವು ಯಲಹಂಕ ಪೊಲಿಟಿಷಿಯನ್ ಹಿಂದೆ ಇದ್ರು ಸರ್. ಅದಕ್ಕಿಂತ ಮುಂಚೆ ನೀವು ಈಗ ಕೇರಳ CM ಬಂದಿರುವಂಥದ್ದು, ಎಂಟ್ರಿ ಆಗಿರುವಂಥದ್ದು, ಮತ್ತು ಬೇರೆ MP ಗಳು ಕೂಡ ಬಂದಿದ್ರು. ಬಂದರು. ಇವತ್ತು ಮಧ್ಯಾಹ್ನ ಅವ್ರಿಗೆ ಹೇಳ್ತೇನೆ ಅಂತ ಹೇಳಿದ್ರು. ನಿಮ್ಗೆ ಮನೆ ಸಮೇತ ಬೀಗ ಕೊಡ್ತೀನಿ ಅಂತ ಹೇಳಿದ್ರು ಸರ್. ಜಮೀರ್ ಅಹಮದ್ ಸರ್ ಬಂದಿದ್ರು, ನನಗೆ ಹಂಗೆ ಹೇಳ್ಬಿಟ್ಟು ಹೋಗಿದ್ದಾರೆ ಸರ್ ಅವರು. ನೀವು ಒಂದು ವಲಸೆ ಹೊರಗಡೆಯಿಂದ ಬಂದಿದ್ದು ಅಂತಾರ? ಇಲ್ಲ ಸರ್, ನಮ್ಮಪ್ಪ ಡ್ರೈವರ್ ಸರ್. ನೀವು ಇಲ್ಲೇನು ಮೂಲ? ಇಲ್ಲೇ ನಾನು ಹುಟ್ಟಿ ಬೆಳೆದಿರೋದು ಇಲ್ಲೇ ಸರ್. ಓಕೆ. ಹ್ಞೂ ಸರ್. ಮತ್ತೆ ಅಲ್ಲಿ ಕೇರಳದವ್ರು ಯಾಕೆ, ಕೇರಳ CM ಯಾಕೆ ಇದರಲ್ಲಿ ಬಂದು ಮಾತಾಡಿದ್ರು? ಅದು ನಮ್ಗೇನು ಗೊತ್ತಿಲ್ಲ ಸರ್. ನಮ್ಗೇನು ಗೊತ್ತಿಲ್ಲ. ಬಡವರು ಇನ್ನು ಕಷ್ಟದಲ್ಲಿ ಇದ್ರೆ ಬರ್ತಾರಲ್ಲ ಸರ್ ಎಲ್ಲರಿಗೂ. ಹ್ಞೂ ಸರ್. ನಿಮ್ಗೆ ನೋಟಿಸ್ ಕೊಟ್ಟಿದ್ರಾ? ನೋಟಿಸ್ ಕೊಟ್ಟಿದ್ದು ಇದು ಗೌರ್ಮೆಂಟ್ ಜಾಗ ಮತ್ತು ವೇಸ್ಟ್ ಇದಕ್ಕೆ ತ್ಯಾಜ್ಯಗೆ ನಿರ್ವಹಣೆಗೆ ಇಟ್ಟಿರುವಂಥ ಜಾಗ ಅಂತ ಹೇಳಿ? ಇಲ್ಲ ಸರ್, ನಾವು ಚಿಕ್ಕಿಂದ ಇಲ್ಲೇ ಇದ್ದೀರಲ್ಲ, ಯಾವ ವೇಸ್ಟ್ ಜಾಗ ಇಲ್ಲ ಸರ್. ಬಂಡೆ ಇತ್ತು, ಹಿಂದೆನೂ ಬಂಡೆ ಇತ್ತು, ಮುಂದೆನೂ ಬಂಡೆ ಇತ್ತು. ಮುಚ್ಚಿಬಿಟ್ಟು ಇವಾಗ ಒಂದು 4 ಲಾಕ್ಡೌನ್ ಆದಮೇಲೆ ಎಲ್ಲ ಮುಚ್ಚಿರೋದು ಸರ್ ಇದು.
ಇದು ನೋಟಿಸ್ ಕೊಟ್ಟಿರಲಿಲ್ವಾ? ಇಲ್ಲ ಸರ್ ಕೊಟ್ಟಿಲ್ಲ ಏನು ನೋಟಿಸ್ ಏನು ಕೊಟ್ಟಿಲ್ಲ. ಕೊಟ್ಟಿಲ್ಲ ಸರ್. ವೀಕ್ಷಕರೇ ಇದು ಓಕೆ. ಓ ಕರೆಂಟ್ ಬಿಲ್ ಇದೆಯಾ? ಕರೆಂಟ್ ಬಿಲ್ ವೀಕ್ಷಕರೇ ನೋಡಿ ಕರೆಂಟ್ ಬಂದಿದ್ರಲ್ಲ ಹಾಂ ಅದೆಲ್ಲ ಬರ್ಕೊಂಡು ಹೋಗಿರೋದು. ರೇಷನ್ ಕಾರ್ಡು ಹಕ್ಕುಪತ್ರನೂ ಐತೆ ಸರ್. ಹಕ್ಕುಪತ್ರನೇ ಇದೆಯಾ? ಹಕ್ಕುಪತ್ರನೂ ಐತೆ ಯಾರು ಸರ್. ಹಕ್ಕುಪತ್ರ ಕೊಟ್ಟಿದ್ದು ಯಾವ ಗೌರ್ಮೆಂಟಲ್ಲಿ? ಕೃಷ್ಣ ಬೈರೇಗೌಡ ಕೊಟ್ಟಿರೋ ಸರ್. ಅವರೇ ಕೊಟ್ಟಿದ್ರಾ? ಹ್ಞೂ ಸರ್. ಓಕೆ ಅವರೇ ಕರೆದು ಕೊಟ್ಟಿದ್ದ ಹೆಂಗಿದೆ ಅವರೇ ಸ್ಟೇಜ್ ಮೇಲೆ ಕರೆದು ಕೊಟ್ಟಿರೋ ಸರ್. ಹಕ್ಕುಪತ್ರನ? ಹಾಂ ಕೆಳಗಡೆ ಹಾಂ ಹಾಂ ಹಾಕಿ ಎಲ್ಲರೂ ಕೊಟ್ಟರು ಸರ್ ಅವರು. ಇದೇ ಹೊಸ ಓಕೆ. ಕಳೆದ ಅಂದರೆ ಮೊನ್ನೆ ಮಿನಿಸ್ಟರ್ ಆದಾಗ ಈ ಗೌರ್ಮೆಂಟ್ ಅಲ್ಲಲ್ಲ ಸರ್ 18ರಲ್ಲಿ ಹಾಂ 18ರಲ್ಲಿ ಕೊಟ್ಟಿರೋದು ಅವರು 2018ರಲ್ಲಿ ಸರ್ಕಾರ ಬಂದಾಗ. ಹ್ಞೂ ಸರ್. ಓಕೆ 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 ಐತೆ ಅದನ್ನು ತೋರಿಸಿ ತೋರಿಸಿ ಹಕ್ಕುಪತ್ರ ತೋರಿಸಿ. ವೀಕ್ಷಕರು ಇವ್ರು ಹೇಳ್ತಾ ಇರುವಂಥದ್ದು ಕರೆಂಟ್ ಬಿಲ್ಲನ್ನು ತೋರಿಸ್ತಾ ಇದ್ದಾರೆ ಮತ್ತು ಹಕ್ಕುಪತ್ರವನ್ನು ತೋರಿಸ್ತಾ ಇದ್ದಾರೆ. ಓಕೆ ತೋರಿಸ್ತಾ ಇದ್ದಾರೆ ಹಕ್ಕುಪತ್ರ ತೋರಿಸಿ. ಆಮೇಲೆ ಇದು ಇವ್ರು ಹೇಳ್ತಾ ಇರುವಂಥದ್ದು ಕೃಷ್ಣ ಬೈರೇಗೌಡ್ರೆ ಹಕ್ಕುಪತ್ರವನ್ನು ಕೊಟ್ಟಿದ್ದು 2018ರಲ್ಲಿ ಸರ್ಕಾರ ಇದ್ದಾಗ ಇದೇ ಜಾಗದಲ್ಲಿ. ಈಗ ಅವರೇ ಕೂಡ ಏನು ಮನೆ ತೆರವು ಸಂಬಂಧಪಟ್ಟಂತೆ ತೆರವುಗೊಳಿಸ್ತಾ ಇದ್ದಾರೆ, ಅಂದರೆ ಜಾಗ ತೆರವುಗೊಳಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇರುವಂಥದ್ದು. ಇವರಿಗೆ ಈ ಸ್ಕೂಲೇ ಕೂಡ ಇವರಿಗೆ ಆಶ್ರಯ ತಾಣ ಆಗಿರುವಂಥದ್ದು. ಹಕ್ಕುಪತ್ರ ತೋರಿಸ್ತಾ ಇದ್ದಾರೆ ನೋಡಿ. ಟಿ ಸಿ ನಾವು ಸ್ಕೂಲ್ ಓದಿರೋದು. ಹಕ್ಕುಪತ್ರ ತೋರಿಸಿ. ಆಯ್ತು ತೆಗಿತಾರೆ ನೋಡಿ ಎಷ್ಟು ಐತೆ ನೋಡ್ರಿ. ಹಕ್ಕುಪತ್ರ ತೋರಿಸ್ತೀನಿ ನೋಡಿ. ಹಕ್ಕುಪತ್ರ ತೋರಿಸಿ. ಜೆರಾಕ್ಸ್ ಒರಿಜಿನಲ್ ಬೇಕು ಸರ್? ಇಲ್ಲ ಒರಿಜಿನಲ್ ತೋರಿಸಿ. ಯಲಹಂಕ ಕೋಗಿಲು 99/16/18 ವಿಸ್ತೀರ್ಣದ ನಗರ ಗ್ರಾಮ ಜಮೀನು ಅನಧಿಕೃತ ವಾಸದ ಮನೆಯನ್ನು ಕರ್ನಾಟಕ ಭೂ ಕಂದಾಯ ಸೂಚನೆಯಲ್ಲಿ ಸುತ್ತೋಲೆ ಹೊರಡಿಸಿ ಇದು ಹಕ್ಕುಪತ್ರ ಅಲ್ವಾ? ಇದು ಹಕ್ಕುಪತ್ರ. ಅದ್ರ ಹಿಂದೇನೋ ಐತೆ ಸರ್ ಇನ್ನು. ಓಕೆ ತೆಗೆದಿದ್ದು ನೋಡಿ ವೀಕ್ಷಕರೇ. ಇದು ಸರ್ಕಾರವು 2838 ಚದರ ಅಡಿಗಳನ್ನು ಮಾತ್ರ ಕಾಯಂ ಮಾಡಿ ಹಕ್ಕುಪತ್ರವನ್ನು ನೀಡುತ್ತಿದ್ದು, ಜೊತೆಗೆ ವಿಸ್ತೀರ್ಣವು ಸಕಲ ಸುಪ ಸೇರಿದಂತೆ ತಿಳಿಯುವಂಥವು ಮಂಜೂರು ಮಾಡೋ ಉದ್ದೇಶಿತ ಜಮೀನು ಚೆಕ್ ಬಂದಿ. ಓಕೆ ತಹಸೀಲ್ದಾರ್ ಸೈನ್ ಕೂಡ ಹಾಕಿರುವಂಥದ್ದು. ಇದು ಹಕ್ಕುಪತ್ರವನ್ನು ಕೊಟ್ಟಿರುವಂಥದ್ದು 27/2/2019ರಲ್ಲಿ ಹಕ್ಕುಪತ್ರವನ್ನು ಕೊಟ್ಟಿರುವಂಥದ್ದು. ಶಿಖರ್ ಇಲ್ಲಿ ಕೃಷ್ಣ ಬೈರೇಗೌಡರು ಇವರು ಹೇಳೋ ಪ್ರಕಾರ 2018-19ರಲ್ಲಿ ಕೃಷ್ಣ ಬೈರೇಗೌಡರು ಇದೇ ಜಾಗದಲ್ಲಿ ಎಲ್ಲಿ ಹಕ್ಕುಪತ್ರ ಕೊಟ್ಟಿದ್ದು? ಇಲ್ಲ ಸರ್ ಕೆಳಗಡೆ ಎಕ್ಸ್ಟೇಜ್ ಹಾಕಿ ಅಂದರೆ ಎಲ್ಲಿ ಒತ್ತುವರಿ ತೆರವು ಮಾಡಿದ ಅದೇ ಜಾಗದಲ್ಲಿ ಕೊಟ್ಟಿರುವಂಥದ್ದು. ಹಾಂ ಸರ್ ಹಕ್ಕುಪತ್ರವನ್ನು ಕೊಟ್ಟರು ಅಂತ ಹೇಳ್ತಾ ಇರುವಂಥದ್ದು. ಹಕ್ಕುಪತ್ರ ಕೊಟ್ಟಿದ್ದಾರೆ. ಈಗ ತ್ಯಾಜ್ಯ ನಿರ್ವಹಣೆಗೋಸ್ಕರ ಜಮೀನನ್ನು ಒತ್ತುವರಿ ತೆರವಂತ ಮಾಡ್ತಾ ಇರುವಂಥದ್ದು. ಇದು ರೇಷನ್ ಕಾರ್ಡ್ ಇರುವಂಥದ್ದು, ಐ ಡಿ ಕಾರ್ಡು, ವೋಟರ್ ಐ ಡಿ ಕಾರ್ಡು. ಇದು ರೇಷನ್ ಕಾರ್ಡ್ ಕೂಡ ಕೊಟ್ಟಿರುವಂಥದ್ದು. ಶಿಕ್ಷಕರೇ ಇದು ಏನು ಮನೆಗಳನ್ನು ಕಳೆದುಕೊಂಡು ತಾತ್ಕಾಲಿಕವಾಗಿ ಆಶ್ರಯ ಪಡೆದಿರುವಂತಹ ಏನು ಶಾಲೆಯಲ್ಲಿ ಅವ್ರ ಪರಿಸ್ಥಿತಿ ಏನಿದೆ ಅಂತ ನೋಡಿದ್ರೆ, ನಾನೀಗ ಒತ್ತುವರಿ ಎಲ್ಲಿ ತೆರವು ಮಾಡಿದ್ದಾರೆ ಆ ಜಾಗಕ್ಕೆ ಹೋಗ್ತೀನಿ. ನೋಡಿ ಮಕ್ಕಳು ಆಟ ಆಡ್ತಾ ಇರುವಂಥದ್ದು, ಅಂದರೆ ಜಾಗ ಇಲ್ಲದೆ ಹೊರಗಡೆ ಬಂದು ಆಟ ಆಡ್ತಾ ಇರುವಂಥದ್ದು. ಒತ್ತುವರಿ ತೆರವು ನಂತರ ಇಲ್ಲೇ ಕೂಡ ಶೆಡ್ ಹಾಕಿ ಒತ್ತುವರಿ ತೆರವು ಮಾಡಿದರೂ ಕೂಡ ಇಲ್ಲೇ ಕೂಡ ಶೆಡ್ಗಳಲ್ಲಿ ಏನಿದ್ದಾರೆ ಅಲ್ಲೇ ಕೂಡ ಏನು ಜಾಗ ಅಲ್ಲೇ ಕೂಡ ಮಲಗಿರುವಂಥದ್ದು. ತಮ್ಮ ಹೆಸರು ಏನಮ್ಮ? ಗಂಗಮ್ಮ ಅಂತನಾ? ಓಕೆ. ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ನಾವು 28 ವರ್ಷದಿಂದ ಇಲ್ಲೇ ಇದ್ದೀವಿ. ಇಲ್ಲಿ ಊರ ಅಥವಾ ಹೊರಗಡೆಯಿಂದ ಬಂದು? ಹೊರಗಡೆ ಇಲ್ಲ, ಏನಿಲ್ಲ, ಇದೆ ಊರವರು. ಏನು ಇದು ಯಾಕೆ ತೆರವು ಮಾಡಿದೆ ಅಂತ ಏನಂತ ಹೇಳಿದ್ರು? ಏನು ಹೇಳಿಲ್ಲ ಸರ್. ಯಪ್ಪ ಟೋಟಲ್ ಇಲ್ಲಿ ಪರವಾಗಿಲ್ಲ ಹೇಳಿ. ಚಪ್ಪಲ್ಲ ಇಲ್ಲ ಪರವಾಗಿಲ್ಲ ಹೇಳಿ ಪರವಾಗಿಲ್ಲ. ಏನಂತ ಹೇಳಿದರೆ ಬಂದು ಮನೆಗಳೆಲ್ಲ ನುಗ್ಗಿಬಿಟ್ರು. 6 ಗಂಟೆಗೆ ಬಂದು ಎಲ್ಲ ತೆಗ್ದಾಕ್ರಿ ಅಂತ ಹೇಳಿದ್ರು. ನಾವು ತೆಗ್ದು ಆ ಕಡೆ ಇಕ್ಕಿದ್ವಿ, ಮನೆಗಳೆಲ್ಲ ದುಬ್ಬಿಟ್ಟು ಹೋದ್ರು. ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಏನೋ ನಾವು ಗೊತ್ತಿಲ್ಲ, ನಮ್ಗೆ ಕೊಟ್ಟಿದ್ರೆ ನಾವೇನೋ ಓದಿದ್ದೀವಿ, ನಮ್ಗೆ ಗೊತ್ತೇ ಅರ್ಥ. ಮಕ್ಕಳ ಪರಿಸ್ಥಿತಿ ಹೆಂಗೆ ಪಾಪ? ಏನು ನೀವೇ ನೋಡಿ ಸರ್ ಮಕ್ಕಳ ಪರಿಸ್ಥಿತಿ ಎಲ್ಲ. ಇವಳು ಮಾತಾಡ್ತಾರೆ. ಹೇಳಿ ಯಜಮಾನ್ರೆ, ನಿಮ್ಮ ಹೆಸರೇನು? ನಮ್ಮ ಹೆಸರು ನಜೀರ್ ಸರ್. ನಜೀರ್ ಸರ್ ಅಂತ. ಎಷ್ಟು ವರ್ಷ ನೀವು ಎಲ್ಲಿಂದ ಬಂದಿರೋಂಥದ್ದು? ಎಲ್ಲಿದ್ರು ಇಲ್ಲೇ ಇದ್ರು ಅಥವಾ ಇಲ್ಲೇ ಇದೆ ಸರ್, ಇಲ್ಲೇ ಇದೆ. ಓಕೆ. ಎಲ್ಲ 30 ವರ್ಷ ಮೇಲೆ ಹಿಂಗೆ ಇದೆ. ಇಲ್ಲ ಕೇರಳದಿಂದ ಬಂದಿದ್ರು ವಲಸಿಗರು ಅಂತೆಲ್ಲ ಹೇಳ್ತಾರೆ. ಇಲ್ಲ ಅಲ್ಲ ಸರ್, ಇಲ್ಲೇ ಇದೆ ನಮ್ದು ಆಂಧ್ರ. ಅವಾಗ ಫಸ್ಟ್ ಆಂಧ್ರನಾ? ಬಂದು 30 ವರ್ಷ ಅದು ಇಲ್ಲಿ. ಓಕೆ. ಆಂಧ್ರದಲ್ಲಿದ್ದರೆ ಅನಂತಪುರ. ಓಕೆ, ಅನಂತಪುರದಲ್ಲಿ. ಓಕೆ. ಈಗ ಇಲ್ಲಿ ನಿಮ್ಗೆ ಹಕ್ಕುಪತ್ರ ಕೊಟ್ಟಿದ್ರಾ? ಹಕ್ಕುಪತ್ರ ಕೊಟ್ಟಿದ್ದು, ತಾಲೂಕು ಕೊಟ್ಟಿದ್ದು ಸರ್. ಪತ್ರ ಕೊಟ್ಟಿದ್ದು. ಇನ್ನು
ನಮ್ಮ 30 ವರ್ಷ ಆಯಿತು ಸರ್ ಇಲ್ಲಿ ಬಂತು ನಾವು ಬೆಳಿಗ್ಗೆ ಹಕ್ಕುಪತ್ರ ಯಾರು ಕೊಟ್ಟರು ಅವಾಗ? ಕೃಷ್ಣ ಬೈರೇಗೌಡರ ಯಾರು? ಕೃಷ್ಣ ಬೈರೇಗೌಡ್ಲೆ. ಓಕೆ ಓಕೆ. ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಅವಾಗ 15 ವರ್ಷದ ಮುಂಚೆ ನಮಗೆ ತಾತ್ಕಾಲಿ ಪತ್ರ ಕೊಟ್ಟಿದ್ರು. ಈಗ ಈಗ ಬೇರೆ ಜಾಗ ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ಹೋಗಲ್ಲ ನೀವು? ಎಲ್ಲೋ ಇದು ಬಿಟ್ಟು ನಮಗೆಲ್ಲ ಗೊತ್ತಾಗ್ತದೆ. ನನಗೆ ಇದೇ ಬೇಕಣ್ಣ. ನಾನು ಕೊಟ್ರಸರ ನನಗೆ ಇರೋಕ್ಕೆ ಆಗಲ್ಲ, ಮೇಲಕ್ಕೆ ಹೋಗೋಕ್ಕೆ ನನಗೆ ಆಗಲ್ಲ. ನನ್ನ ಸಲ ನನಗೆ ಕೊಡ್ರಿ. ಇಷ್ಟು ವರ್ಷದಿಂದ ನಾನು ಓಟ್ ಆಗ್ತೈತೆ. ನನ್ನ ಮಕ್ಕಳಿಗೆ ತಗೊಂಡು ನನಗೆ 4 ಜನ ಹೆಣ್ಮಕ್ಳು, 1 ಗಂಡು ಮಗ. ನನ್ನ ಗಂಡದಿಗೆ ನಾನು ಎಲ್ಲಿ ಹೋಗ್ಬೇಕು? ಅವ್ರನ್ನೆಲ್ಲ ಕರ್ಕೊಂಡು ಅಪಾರ್ಟ್ಮೆಂಟ್ ಹತ್ತಕ್ಕೆ ಇಳಿಸೋಕ್ಕಾಗ್ತದೆ ಸರ್ ಹೇಳಿ? ಬಡವ್ರು ನಾವು ಕಾಲುಗಳೆಲ್ಲ ನಾವು ಪೇಷೆಂಟ್ಗಳು, ಶುಗರ್ ಪೇಷೆಂಟ್ಗಳು. ಮಾತಾಡಿ ಕೊಡಿ, ಇನ್ನೊಂದಷ್ಟು ಮಾತಾಡಿ. ವೀಕ್ಷಕರೇ, ಇದು ಹಕ್ಕುಪತ್ರ ಕೊಟ್ಟಿದ್ದಾರೆ. ಹಕ್ಕುಪತ್ರ ಕೊಟ್ಟಿದ್ರು ಕೂಡ ಇವರು ಮನೆಯನ್ನು ತೆರವುಗೊಳಿಸಿದ್ದಾರೆ ಅನ್ನುವಂಥದ್ದು ನೋಡುವಂಥದ್ದು. ಇದು ಬಂಡೆಯ ಜಾಗ, ಸಂಪೂರ್ಣವಾಗಿ ಸುಮಾರು ಒಂದು 14 ಎಕರೆ ಬರುವಂಥ ಜಾಗ. ಇಲ್ಲಿ ಸುಮಾರು 30 ವರ್ಷಗಳಿಂದ ಇಲ್ಲೇ ವಾಸವಾಗಿದೆ ಅಂತೇಳಿ ಇದೇ ಜಾಗದಲ್ಲಿ ಇವರು ಏನು ಶೆಡ್ಗಳನ್ನು ಹಾಕಿದ್ರು. ಶೆಡ್ಗಳನ್ನು ಸಂಪೂರ್ಣವಾಗಿ ತೆರವುಗೊಳಿಸಿರುವಂಥದ್ದು ನೋಡ್ತಾ ಇರುವಂಥದ್ದು. ಬನ್ನಿ, ಅದೇ ಮನೆ, ಇದೇ ಮನೆ ಇತ್ತಂತಲ್ವಾ ಯಜಮಾನ್ರೆ? ವೀಕ್ಷಕ ನೋಡಿ, ಇದೇ ಮನೆ ಕಟ್ಟಿದ್ರು, ಅಂದರೆ ಶೆಡ್ಗಳನ್ನು ಹಾಕಿದ್ರು. ಶೆಡ್ಗಳನ್ನು ಹಾಕಿದಂಥ ನಂತರ ಸಂಪೂರ್ಣವಾಗಿ ಡೆಮಾಲೇಷನ್ ಮಾಡಿರುವಂಥದ್ದು, ಅಂದರೆ ತೆರವನ್ನುಗೊಳಿಸಿರುವಂಥದ್ದು. ಈಗ ಇದು ವಿವಾದದ ಜಾಗ ಆಗಿರುವಂಥದ್ದು, ರಾಜಕೀಯವಾಗಿ ಸ್ವರೂಪವನ್ನು ತೆಗೆದುಕೊಂಡಿರುವಂಥದ್ದು. ಸರ್ಕಾರ ಹೇಳ್ತಾ ಇರುವಂಥದ್ದು, ಇಲ್ಲಿ ತ್ಯಾಜ್ಯ ವಿಲೇವಾರಿಗೆ ಈ ಜಾಗ ಗೌರ್ಮೆಂಟ್ ಸರ್ಕಾರಿ ಜಾಗ, ಇವರು ಬೇರೆ ವ್ಯವಸ್ಥೆ ಮಾಡಿಕೊಡ್ತೀವಿ, ಇವರಿಗೆ ಬೇರೆ ವ್ಯವಸ್ಥೆ ಮಾಡಿಕೊಡ್ತೀವಿ, ಆದರೆ ಈ ಜಾಗ ತೆರವು ಮಾಡಬೇಕಂತ ತೆರವನ್ನು ಗೊಳಿಸಿರುವಂಥದ್ದು. ಆದರೆ ಕೇರಳ CM ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ KC ವೇಣುಗೋಪಾಲ್ ಎಂಟ್ರಿ ಆದ ಬಳಿಕ ಸರ್ಕಾರ ಈಗ ಸಭೆಗಳನ್ನು ನಡೆಸುವಂಥ ನಿರ್ಧಾರಕ್ಕೆ ಬಂದಿರುವಂಥದ್ದು. ಆದರೆ ಈ ಜಾಗ ಒತ್ತುವರಿ ಸಂಬಂಧಪಟ್ಟಂತೆ ಸರ್ಕಾರಿ ಜಾಗ ಅಂತ ಹೇಳ್ತಾ ಇರುವಂಥದ್ದು. ಒತ್ತುವರಿ ತೆರವು ಮಾಡಿದ್ರೆ ಕಾಂಗ್ರೆಸ್ನ ಹೈಕಮಾಂಡು ಅಥವಾ ಕೇರಳ CM ಯಾಕೆ ಎಂಟ್ರಿ ಆಗಬೇಕು ಅನ್ನುವಂಥ ಪ್ರಶ್ನೆ ಕೂಡ ಇದ್ದಿರುವಂಥದ್ದು. ಬನ್ನಿ ಮತ್ತೆ ನಾನು ಮುಂದುವರ್ಸ್ತಾ ಅಲ್ಲಿ ಜನ ಏನು ಮಾತಾಡ್ತಾರೆ ಅಂತ ತೋರಿಸ್ತಾ ಹೋಗ್ತೀನಿ. ಎಕ್ಸಾಕ್ಟಾಗಿ ಇಲ್ಲಿ ಇದೇ ಜಾಗದಲ್ಲಿ ಸಂಪೂರ್ಣವಾಗಿ ಒತ್ತುವರಿ ಆಗಿರುವಂಥದ್ದು. ಸಂಪೂರ್ಣವಾಗಿ ಕಟ್ಟಿರುವಂಥ ಎಲ್ಲ ಮನೆಗಳು ಕೂಡ ಒತ್ತುವರಿ ತೆರವು ಮಾಡಿರುವಂಥದ್ದು. ಇಲ್ಲಿ ಜನ ಇಲ್ಲೇನೆ ಅಡುಗೆ ಮಾಡಿ ಅಂದರೆ ಬಹಿರಂಗವಾಗಿ, ಅಂದರೆ ಎಲ್ಲಿ ಜಾಗ ಒತ್ತುವರಿ ತೆರವಾಗಿದೆ ಅಲ್ಲೇ ಅಡುಗೆ ಮಾಡಿ ಅಲ್ಲೇ ಕೂಡ ಊಟ ಮಾಡ್ತಾ ಇರುವಂಥದ್ದು ನೋಡ್ತಾ ಇರುವಂಥದ್ದು. ಸರ್, ತಾವು ಮಾತಾಡ್ತೀರಾ ಸರ್? ತಮ್ಮ ಹೆಸರು ಸರ್? ಹನುಮಂತು. ತಾವು ಇಲ್ಲಿಯವರ? ಇಲ್ಲೇ ಗ್ರಾಮಸ್ಥರು, ಲೋಕಲ್ ಅವರು. ಓಕೆ. ಕಾಂಗ್ರೆಸ್ ಮುಖಂಡರಲ್ಲ, ನಾವು ಸಮಾಜ ಸೇವಕರು. ಹನುಮಂತವ್ರು, ಈಗ ಇಲ್ಲಿ ಒತ್ತುವರಿ ತೆರವು ಆಗಿರುವಂಥದ್ದು, ಸೊ ಏನು ಅನ್ಸುತ್ತೆ ಈ ಬಗ್ಗೆ? ಮನಸ್ಸು ನೋವು ಅನಿಸುತ್ತೆ. ಏಕಾಏಕಿ ಮಾಡಿದ್ದಾರೆ. ಸುಮಾರು ಒಂದು 15-20 ವರ್ಷದಿಂದ ಇಲ್ಲೇ ವಾಸ ಇದ್ದರು. ಏಕಾಏಕಿ ಖಾಲಿ ಮಾಡಿದ್ದಾರೆ. ಪಾಪ ನೋವು ಅನಿಸುತ್ತೆ. ಬಟ್ ಗೊತ್ತಿಲ್ಲದೆ ಅಕ್ರಮವಾಗಿ ವಲಸೆ ಇದ್ದಾರೆ. ಒಂದು 10-15 ವರ್ಷದಿಂದ ಇಲ್ಲೇ ವಾಸ ಮಾಡ್ತಾ ಇದ್ದಾರೆ. ಎಲ್ಲಿಂದ ಬಂದಿದ್ದವರು ವಲಸೆಗರು? ಎಲ್ಲಿಂದ? ಇವರು ಇಲ್ಲೇ ಲೋಕಲ್ ಇದು ಹೈದರಾಬಾದ್ ಇಲ್ಲೆಲ್ಲ ಅಕ್ಕಪಕ್ಕ ಇದ್ರು, ವಾಸ ಮಾಡ್ಕೊಂಡಿದ್ರು. ಸುಮಾರು ಈ ಭಾಗದಲ್ಲಿ ಅಲ್ಲಿ ಹೊಸದಾಗಿ ಬಂದಿರೋ ಮೋಸ್ಟ್ಲಿ ಈ ಭಾಗದಲ್ಲಿ 15-20 ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಕೆಲವರಿಗೆಲ್ಲ ಹೊಸದಾಗಿ ಬಂದಿರ್ಬೋದು. ಬಟ್ ಇವರೆಲ್ಲ ಹಳಬರು, ಪಾಪ ಬಡವರು, ಬೆಳಗ್ಗೆ ಭಿಕ್ಷೆ ಬೇಡವರು, ಮಸೀದಿ ಮುಂದೆ, ದೇವಸ್ಥಾನ ಮುಂದೆ ಹೋಗೋರು ಬರೋರು, ಕೂಲಿ ಕೆಲಸ ಮಾಡೋದಿಲ್ಲ. ಇದೊಂದು ಸಮಸ್ಯೆ. ಈ ಕೇರಳ CM ಕೂಡ ಎಂಟ್ರಿ ಆಗಿರುವಂಥದ್ದು, ವೇಣುಗೋಪಾಲ್ ಕೂಡ ಪತ್ರ ಬರ್ದಂತ ಏನು ಸತಿ ಬಗ್ಗೆ? ಕೇರಳ CM ಅವ್ರು ಬಂದು ಇಲ್ಲಿನ ಪರಿಸ್ಥಿತಿ ನೋಡ್ಬೇಕಲ್ಲ. ಅವ್ರಲ್ಲಿ ಕೂತ್ಕೊಂಡು ಮಾಡಿರ್ತಾರೆ. ಇಲ್ಲಿ ವಲಸಿಗಿರೋ ಕೇರಳದವ್ರು ಯಾರಿಲ್ಲ, ಎಲ್ಲ ಲೋಕಲ್ ಇಲ್ಲಿ ಇರೋ ಜನಗಳು ಸಾಮಾನ್ಯ ಇರೋದಲ್ಲ, ಬುಗಿದಿದ್ದಾರೆ. ಮತ್ತು ಕೇರಳ CM ಪತ್ರ ಬರೆದ್ರು ಅಥವಾ ಬರೆದ್ರು ಯಾಕೆ ಗೊತ್ತಾಗುತ್ತೆ? ಅವರು CM ಅವರು ಮನಸ್ಸಿಗೆ ಅವ್ರದ್ದು ಏನಿದೆ ಗೊತ್ತಿಲ್ಲ. ಬಟ್ ಕೇರಳದವ್ರು ಯಾರು ಇಲ್ಲ ಇಲ್ಲಿ ಕೇರಳದವ್ರು ಕೊಂದು ಹೆಂಗೆ ಕೇರಳದವ್ರು ಕೇರಳದವ್ರು ಯಾರು ಇದ್ದಾರಾ ಸರ್? ಯಾರಿಲ್ಲ, ಕೇರಳದ ಯಾರಿಲ್ಲ. ಭಾಷಾ ಅಂತ. ನೀವು ತಾವು ಎಷ್ಟು ವರ್ಷದಿಂದ ಇದ್ದೀರಾ? ನಾವು 25 ವರ್ಷ ಇಲ್ಲೇ ಇದೆ ಸರ್. ನಿಮ್ಮ ಮೂಲ ಎಲ್ಲಿ? ನಿಮ್ದು ಮೂಲ ಅಂದರೆ ನೀವು ಎಲ್ಲಿದ್ದವರು? ಇಲ್ಲೇ ಹುಟ್ಟಿದ್ದಾರೋ ಅಥವಾ ಬೇರೆ? ಆಂಧ್ರದವರು. ಬಂದು ಇಲ್ಲೇ ನಾವು 25 ವರ್ಷ ಮೇಲೆ ಆಯಿತು. ಓಕೆ. ಅದು ಕೇರಳ CM ಪತ್ರ ಬರೆದ್ರು, ವೇಣುಗೋಪಾಲ್ ಅವರು ಪತ್ರ ಬರೆದ್ರು, ಯಾಕಂತ ಗೊತ್ತಾಯ್ತಾ ನಿಮ್ಗೆ? ಏನಾದ್ರು ಗೊತ್ತಿಲ್ಲ ಸರ್. ಓಕೆ. ಇಲ್ಲಿ ಕೇರಳ MP ಬಂದಿದ್ರಲ್ವಾ? ಬಂದಿದ್ರು ಸರ್. ಓಕೆ. ಅವ್ರು ಯಾಕೆ ಬಂದಿದ್ರು? ಎಲ್ಲರೂ ಬರ್ತಾರೆ, ಅವರು ಬಂದವ್ರೆ. ಅದು ಆಶ್ಚರ್ಯ ಅಂದರೆ ಕೇರಳ MP ಮತ್ತು CM ಪಿಣರಾಯಿ ವಿಜಯನ್ ಬರ್ತಾರೆ. ಯಾಕೆ ಬರ್ತಾ ಅಂತ ಹೇಳೋಕ್ಕಾಗಲ್ಲ, ಬರ್ತಾರೆ ಅಷ್ಟೇ. ಇಲ್ಲವರು ನಮ್ಮ ಕರ್ನಾಟಕದವರೇ ಕೆಲವು ಬರ್ತಾಯಿಲ್ಲ. ಅಲ್ಲಿ CM ಕೇರಳದಿಂದ ಬರ್ಬೇಕಂದ್ರೆ ಲೆಕ್ಕ ಹಾಕೊಳ್ಳಿ. ಏನಿದೆ ಹೇಳೋಕ್ಕಾಗಲ್ಲ. ಮತ್ತೆ ಇವಾಗ ರಾಜಕೀಯ ಇವಾಗ ಇಲ್ಲವರೇ ಬರ್ತಾಯಿಲ್ಲ ಕರೆಕ್ಟಾಗಿ. ಕೆಲವೆಲ್ಲ ನಾಯಕರು ಬರಬೇಕಿತ್ತು. ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ, ಯಾರು ನಾಯಕರು ಕೆಲವು ಅವರು ಬರಬೇಕಿತ್ತು. ಯಾಕಂದರೆ ಈ ಜಾಗದಲ್ಲಿ ನಾಯಕರು ಬರಲೇಬೇಕು. ಕಾಂಗ್ರೆಸ್ ಆಗಲಿ, BJP, JDS ಯಾರೇ ಆಗಲಿ ಬರಬೇಕು. ರಾಜಕೀಯ ವ್ಯಕ್ತಿಗಳು ಬರಬೇಕಾಯ್ತು, ಬಂದಿಲ್ಲ. ಅದು ಈ ಒಂದು ಉಪಯೋಗ ಬಳಸ್ಕೊಂಡು ಏನೋ ಮಾಡ್ಕೊಂಡು ಅವ್ರು ಬಂದಿದ್ದಾರೆ ಅಷ್ಟೇ.
ವೀಕ್ಷಕರೇ, ಅಂದರೆ ಇವ್ರು ಹೇಳ್ತಾ ಇರೋಂಥದ್ದು ಕೇರಳದಿಂದ ಯಾಕೆ ಬಂದರು ಅನ್ನೋಂಥದ್ದು ಗೊತ್ತಿಲ್ಲ ನಮಗೆ, ಕೇರಳ CM ಯಾಕೆ ಎಂಟ್ರಿ ಆದ್ರು ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಅದು ಒಂದು ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ. ಮತ್ತು ಬಹುತೇಕ ಜನ ಆಂಧ್ರದಿಂದ ಬಂದಿದ್ದೀವಿ ಅಂತ ಹೇಳ್ತಾ ಇರುವಂಥದ್ದು. ನೋಡಿ ಇಲ್ಲೇ ಅಡುಗೆ ಮಾಡಿ ಊಟ ಮಾಡ್ತಾ ಇರುವಂಥದ್ದು. ನಾವು ಇವ್ರು ಮಾತಾಡ್ಸ್ತಾ ಹೋಗ್ತೀನಿ ಬನ್ನಿ. ಏನಮ್ಮ ಇಲ್ಲೇ ಅಡುಗೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಇಮಾಮ್ ಅಂತ. ಏನು ಅಡುಗೆ ಮಾಡ್ತಾ ಇದ್ದೀರಾ? ಸಾಂಬಾರ್ ಅನ್ನ ಸಾಂಬಾರನ್ನ ಮಾಡ್ತಾ ಇದ್ದೀರಾ? ತರಕಾರಿ ಸಾಂಬಾರ್ ಅನ್ನನೇ. ಅಂದರೆ ನೀವು ಬೀದಿಯಲ್ಲಿ ಅಡುಗೆ ಮಾಡುವಂಥ ಪರಿಸ್ಥಿತಿ ಬಂತು. ನೀವು ಎಷ್ಟು ವರ್ಷದಲ್ಲಿ ಇದ್ದೀರಮ್ಮ ನೀವು? ನಾವು 28 ವರ್ಷ. 28 ವರ್ಷದಿಂದ. ನೀವು ಎಲ್ಲಿಂದ ಬಂದಿದ್ರಿ ಅಥವಾ ಇಲ್ಲೇ ಹುಟ್ಟಿದ? ಯಲಹಂಕದಿಂದ ಬಂದಿದ್ದ. ಯಲಹಂಕ ಬಂದ. ಮುಂಚೆ ಮೂಲ ಆಂಧ್ರದಿಂದ ಬಂದಿದ್ದ. ಆಂಧ್ರದಲ್ಲಿ ಅನಂತಪುರದಲ್ಲಿ. ಈಗ ಇಲ್ಲಿ ನೋಟಿಸ್ ಕೊಟ್ಟಿದ್ರಾ ಏನು? ಈಗ ಕೊಟ್ಟಿಲ್ಲ ಸರ್, ನಮಗೆ ನೋಟಿಸ್ ಕೊಟ್ಟಿಲ್ಲ. ನೋಟಿಸ್ ಕೊಟ್ಟಿದೆ. ಓಕೆ, ಇದು ಸರ್ಕಾರಿ ಜಾಗ ಅಂತ ಹೇಳ್ತಾ ಇದ್ದಾರಲ್ಲ? ಹೌದು, ಸರ್ಕಾರಿ ಜಾಗನೇ. ನಾವು ಇದ್ದಾಗ ಫಸ್ಟ್ ಇದ್ದಾಗನೇ ಹೇಳ್ಬೇಕು ತಾನೆ ಸರ್. 3 ತಿಂಗಳು 6 ತಿಂಗಳು ಇಲ್ಲಾಂದ್ರೆ 3 ವರ್ಷ ಆದ್ಮೇಲೆ ಹೇಳ್ಬೇಕಾಯ್ತು, ಇಲ್ಲಿಂದ ಖಾಲಿ ಮಾಡ್ರಿ ಅಂದರೆ ನಾವು ಖಾಲಿ ಮಾಡ್ತಾ ಇದ್ರು. ನಮಗೆ ಮತ್ತೆ ಸಿಲುಕು ಅದು ನೋಟಿಸು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ನಮಗೆ. ಹಕ್ಕುಪತ್ರ ಎಲ್ಲ ಕೊಟ್ಟಿದ್ದಾರೆ? ಇಲ್ಲ, ತಾತ್ಕಾಲಿ ಪೇಪರು ಇಲ್ಲ ಐತೆ. ತಾತ್ಕಾಲಿಕ ಹಕ್ಕುಪತ್ರ ಕೊಟ್ಟಿದ್ದಾರೆ. ಇನ್ನೊಂದು ಅದನ್ನು ಹೊರತುಪಡಿಸಿ ಈಗ ಅದು ಇರ್ಲಿ ಬಿಡಮ್. ಈಗ ಕೇರಳ CM ಪತ್ರ ಬರೆದು ನಿಮಗೂ ಗೊತ್ತಿದೆ, ಕೇರಳ CM. ಸೊ ಇಲ್ಲಿ ಮುಸ್ಲಿಮರನ್ನ ಈ ಥರ ಮಾಡ್ತಾ ಇದ್ದಾರೆ ಅಂತ. ಅದು ನಿಮ್ಗೆ ಏನು ಅನಿಸುತ್ತೆ ಕೇರಳ CM ಬಂದಿರುವಂಥದ್ದು? ಕೇರಳ CM ಇಲ್ಲಿ ಥರ ಅವ್ರು ಯಾಕೆ ನಮ್ಗಿಂತಾನೆ ನಮ್ಮ ಕೋಸನೇ ಬಂದಿದ್ದೀರೋ ಮನೆ ಕೊಡ್ತೀನಿ. ಅಲ್ಲ, ಅವ್ರು ಯಾಕೆ ಬಂದ್ರು ಅಂತ ಏನಾದ್ರು ಗೊತ್ತಿದೆಯಾ? ಇಂಟ್ರೆಸ್ಟಿಂಗ್? ಇಲ್ಲಪ್ಪ, ಗೊತ್ತಿಲ್ಲ ನಮ್ಗೆ. ಅವ್ರು ಬರ್ತಾರಂತ ನಮ್ಗೆ ಗೊತ್ತಿಲ್ಲ. ಸಡನ್ಲಿ ಬಂದ್ಬಿಟ್ರು. ನಮ್ಮ ಕೋಸ ಬಂದಿದ್ರು. ಭಿಕ್ಷೆ ಮಾಡೋರು ಇದ್ದಾರೆ ಇಲ್ಲಿ ಜಾಸ್ತಿ ಜನ. ಇಲ್ಲೇನು ಕೆಲಸ ಮಾಡ್ತಾ ಇದ್ರಮ್ಮ ಇಲ್ಲಿರೋ ಸುಮಾರು ಜನ? ಭಿಕ್ಷೆ ಮಾಡೋ ಫಕೀರ್ಗಳು ನಾವು. ಫಕೀರ್ ಜನ ಇದ್ದೀವಿ. ಕೆಲಸ ಮಾಡೋರು ಇದ್ದಾರೆ, ಗಾರೆ ಕೆಲಸ ಮಾಡೋರು ಇದ್ದಾರೆ, ಜಾಸ್ತಿ ಜನ ಕೆಲಸ ಮಾಡೋರು ಇದ್ದಾರೆ ಸರ್ ಇಲ್ಲಿ. ತಮ್ಮ ಹೆಸರಮ್ಮ? ಸಫುರ. ಓಕೆ. ಇದು ನೀವೇನು ಕೆಲಸ ಮಾಡ್ತಾ ಇದ್ದೀರಾ? ನಾವು ಅದೇ ಫಕೀರ್ ಅಂದರೆ ಮಸೀದಿ ಮುಂದೆ ಭಿಕ್ಷೆ ಫಕೀರ್ ಅಂತಂದರೆ ಭಿಕ್ಷೆ ಬೇಡುವಂತಹವರು. ಕೆಲವರು ಕೆಲಸ ಮಾಡ್ತಾರೆ, ಗಾಡಿ ಕೆಲಸ ಮಾಡ್ತಾ ಇದ್ದಾರೆ, ಕೆಲವರು ಅಂಗಡಿಗಳು ಹೋಗ್ತಾರೆ, ಕೆಲವರು ಬಹುತೇಕ ಅವರು ಫಕೀರು ಅಂತಂದರೆ ಭಿಕ್ಷೆ ಬೇಡುವಂಥವ್ರು ಇರುವಂಥದ್ದು. ಇದು ನೋಟಿಸ್ ಏನು ಕೊಟ್ಟಿರಲಿಲ್ಲಮ್ಮ? ಕೊಟ್ಟಿಲ್ಲ ಸರ್. ನಾವು ಫಸ್ಟ್ ನಮ್ಮಪ್ಪ ಅವರು ಎಲ್ಲ ಯಲಹಂಕನೇ ಇತ್ತು. ಮುನ್ಕೃಷ್ಣ ಹಣ ಇದೆಲ್ಲ ಮುನ್ಕೃಷ್ಣ ಸರ್ ಬಂದು ನಾವೆಲ್ಲ ಇಲ್ಲಿ ಇಕ್ಕಿದ್ದು. ಅದೇ ಇಲ್ಲಿ ಇರಿ ನಾವು 28 ವರ್ಷ ಆಯಿತು. ಮುನ್ಕೃಷ್ಣ ಅಣ್ಣ, ವೆಂಕಟೇಶಣ್ಣ ಅವರೆಲ್ಲ ಬರ್ತಾರೆ. ಮುನ್ಕೃಷ್ಣ ಅಣ್ಣನೂ ಬಂದಿದ್ದ, ಅವರೇ ಇಲ್ಲಿಗೆ ನಾವು ಕರ್ಕೊಂಡು ಬಂದಿದ್ದು ಯಲಹಂಕನಿಂದ. 28 ವರ್ಷ ಮುಂಚೆ ಎಲ್ಲಿದ್ರಿ ನೀವು? ಇವಾಗ ನಾಳೆ ಬಂದಿದ್ದ ಮುಂಚೆ ಯಲಹಂಕಲ್ಲಿ ಇತ್ತು. ಅದಕ್ಕಿಂತ ಮುಂಚೆ ನೀವು ಆಂಧ್ರದಲ್ಲಿ ಪೆಲ್ಗೊಂಡ ಗೂಡಂಗೆ ಅಲ್ಲಿಂದ ಇಲ್ಲಿಗೆ ಬಂದಿದ್ರು? ಯಲಹಂಕಲ್ಲಿ ಇತ್ತು. ಮುನ್ಕೃಷ್ಣ ಅಣ್ಣ ಎಲ್ಲ ಕರ್ಕೊಂಡು ಬಂದು ಇಲ್ಲಿ ಸೇರಿಸಿದ್ದು. ಅಲ್ಲಿಗೆ ಯಲಹಂಕಲ್ಲಿ ಬಂದು 5 ವರ್ಷ ಆಯಿತು. ಅಲ್ಲಿಂದ ಮುನ್ಕೃಷ್ಣ ಅಣ್ಣ ಇಲ್ಲಿಗೆ ತಗೊಂಡು ಬಂದಿದ್ದು. ಇಲ್ಲಿಗೆ ಬಂತು. ನಿಮ್ಮ ಅಪ್ಪ ಅಮ್ಮ ಯಲಹಂಕ ಪೆಣ್ಗೊಂಡ, ಇದು ಆಂಧ್ರ ಅನಂತಪುರ ಪೆಣ್ಗೊಂಡದಲ್ಲಿ ಇದ್ದಾರಾ? ಇಲ್ಲೇ ಇದೆ, ನಮ್ಮ ಅಪ್ಪ ಎಲ್ಲ ಇದೆ. ನೀವು ಅಲ್ಲೇನು ಮಾಡ್ತದೆ ಪೆಣ್ಗೊಂಡದಲ್ಲಿ? ಇಲ್ಲ, ಫಕೀರೆ. ಅಲ್ಲೂ ಫಕೀರೆ. ವೀಕ್ಷಕರೇ, ಇವ್ರಿಗೆ ಯಾವುದು ನೋಟಿಸ್ ಕೊಟ್ಟಿಲ್ಲ ಅಂತ ಇವ್ರು ಹೇಳ್ತಾ ಇರುವಂಥದ್ದು. ಫಕೀರು ಅಂದರೆ ಲೇಔಟ್ ಹೆಸರು ಫಕೀರ್ ಲೇಔಟ್ ಅಂತ. ಇವರು ಆಂಧ್ರದಲ್ಲಿ ಬಹುತೇಕ ಮಂದಿ ಅಲ್ಲಿ ಕೂಡ ಫಕೀರಾಗಿ ಕೆಲಸ ಮಾಡ್ತಾಯಿದ್ರು. ಅಂದರೆ ಫಕೀರಾಗಿ ಇದ್ದರು. ಫಕೀರ್ ಅಂದರೆ ಭಿಕ್ಷೆ ಬೇಡುವಂಥವ್ರು, ಮಸೀದಿ ಮತ್ತು ಅಂಗಡಿಗಳ ಬಳಿ ಭಿಕ್ಷೆ ಬೇಡುವಂಥ ಅವ್ರನ್ನ ಫಕೀರ್ ಅಂತ ಕರೀತಾರೆ. ಸೊ ಇವರು ಈಗ ಇಲ್ಲಿ ಬಂದು ವಾಸ ಮಾಡಿರುವಂಥದ್ದು. ಆದರೆ ಇಲ್ಲಿ ನಮಗೆ ಏಕೆ ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ ಕೊಡದೆ ತೆರವುಗೊಳಿಸ್ತಾ ಇದ್ದಾರೆ ಮತ್ತು ಈ ಜಾಗ ನಮ್ಮದು ಅಂತ ಹೇಳ್ತಾ ಇರುವಂಥದ್ದು. ಮತ್ತೆ ಮಾತಾಡ್ತಾ ಹೋಗ್ತೀನಿ ಬನ್ನಿ ನಾನು. ಸರ್, ತಮ್ಮ ಹೆಸರು ಸರ್? ಆರ್ ಕಲಿಮುಲ್ಲಾ ಅಂತ. ತಾವು ಸ್ವರಾಜ್ ಅಭಿಯಾನಿಂದ. ಈಗ ಈ ಜಾಗ ನೋಡ್ತಾ ಇದ್ರಲ್ಲ, ಏನು ಅನಿಸುತ್ತೆ ಇವಾಗ? ಸರ್, ಇಲ್ಲಿ ಇದು ನೋಡಿ, ಕರೆಂಟ್ ಬಿಲ್ ಎಲ್ಲ ಇತ್ತು. ಸಡನ್ ಆಗಿ ವಿತೌಟ್ ನೋಟಿಸ್ ಬಂದುಬಿಟ್ಟು ಡೆಮಾಲಿಷ್ ಮಾಡಿಬಿಟ್ರು. GB ಇದು ಅಂತ. ಈಗ ಎಲ್ಲರೂ ADGP ಅವ್ರು ಬಂದರು, ಹ್ಯೂಮನ್ ರೈಟ್ ಕಮಿಷನಿಂದ ಬಂದರು. ಜನರಿಗೆ ಏನೇನು ತೊಂದರೆ ಆಗ್ತಾಯಿದೆ ಈಗ ಸಾಲ್ವ್ ಆಗ್ತಾ ಇದೆ. DK ಶಿವಕುಮಾರು, ನಮ್ಮ ಸಿದ್ದರಾಮಯ್ಯ. ಈಗ ಇದು ಈ ಕೇರಳ CM ಪತ್ರ ಬರೆದಿರುವಂಥದ್ದು. ಆಮೇಲೆ ಕೇರಳ ಕಾಂಗ್ರೆಸ್ನ ಹೈಕಮಾಂಡ್ ವೇಣುಗೋಪಾಲ್ ಅವರು ಕೂಡ ಪತ್ರ ಬರೆದಿರುವಂಥದ್ದು. ಅವರು ಕೂಡ ಹೇಳಿರುವಂಥದ್ದು. ಇದ್ರ ಬಗ್ಗೆ ಏನು ಅನ್ಸುತ್ತೆ ತಮಗೆ? ಯಾಕೆ ಅವ್ರು ಬಂದರು ಅಂತ? ಇಲ್ಲ, ಆಗಲಿ ಸರ್, ಒಳ್ಳೇದು. ಎಲ್ಲರಿಗೂ ನಮ್ಮ ದೇಶ ಬಗ್ಗೆ ಚಿಂತೆ ಇರಬೇಕು, ಆಯಿತಾ. ಅದರ್ ಸ್ಟೇಟ್ ಅವರು ಬರಲಿ. ಅವರು ಏನು ಇದ್ದಾರೆ ಇಲ್ಲಿ? ಇಲ್ಲ, ಕೆಲವರು ಇದ್ದಾರೆ, ಬಟ್ ಅಷ್ಟು ಯಾವುದಿಲ್ಲ. ನಮ್ಮ ಉತ್ತರ ಕರ್ನಾಟಕವ್ರು ಇದ್ದಾರೆ, ನಮ್ಮ ಇದು UP ಅವರು ಸ್ವಲ್ಪ ಇದ್ದಾರೆ. ಎಲ್ಲ ಫಕೀರ್ಗಳು ಜಾಸ್ತಿ, ನಮ್ಮ ಕರ್ನಾಟಕ ಅವರೇ ಫಕೀರ್ಗಳು ಜಾಸ್ತಿ ಇದ್ದಾರೆ.
ವೀಕ್ಷಕರೇ, ಇದು ನೋಡಿ ಈ ಜಾಗದಲ್ಲಿರುವಂಥದ್ದು. ವೀಕ್ಷಕರೇ ನೋಡಿ, ಇದು ಸಂಪೂರ್ಣ ಕಲ್ಲು ಬಂಡೆ ಬೆಟ್ಟ ಇರುವಂಥದ್ದು. ಈ ಜಾಗದಲ್ಲಿ ಇವರು ಶೆಡ್ಗಳನ್ನು ನಿರ್ಮಿಸ್ಕೊಂಡಿದ್ರು. ಈಗ ಈ ಜಾಗನ ಒತ್ತುವರಿಯನ್ನು ತೆರವನ್ನುಗೊಳಿಸ್ತಾ ಇರುವಂಥದ್ದು. ಇದು ಆಗ್ತಾ ಇದು ನೋಡಮ್ಮ, ಇಲ್ಲೇ ಶೆಡ್ಗಳಲ್ಲಿ ಚಿಕ್ಕ ಚಿಕ್ಕ ಶೆಡ್ಗಳಲ್ಲಿ ಕೂಡ ಹಾಕೊಂಡು ಇರುವಂಥದ್ದು ನೋಡ್ತಾ ಇರೋದು. ಅಲ್ಲಿ ತೆರವುಗೊಳಿಸಿದ್ದಾರಲ್ವಾ, ಆ ಜಾಗದಲ್ಲಿ ಹೋಗ್ಬಿಟ್ಟು ಅಲ್ಲೇ ಕೂಡ ಶೆಡ್ ಹಾಕೊಂಡಿರುವಂಥದ್ದು. ನೋಡೋಣ ಬನ್ನಿ ಅವ್ರು ಏನು ಹೇಳ್ತಾರೆ ಅಂತ. ನೋಡಿ, ಈ ಜಾಗದಲ್ಲಿ ಹಾಕೊಂಡಿದ್ರು ಮೋಸ್ಟ್ಲಿ ಒಂದು 20-30 ಇದೆ ಅನಿಸುತ್ತೆ ಹಾಕೊಂಡಿದ್ದಾರೆ. ಮಕ್ಕಳಿದ್ದಾರೆ, ಪಾಪ ಮಕ್ಕಳು ಇಲ್ಲೇ 20-40 ಮಕ್ಕಳು ಇದ್ದಾರೆ. ಮಕ್ಕಳು ಕೂಡ ಇಲ್ಲೇ ಮಲಗಿರುವಂಥದ್ದು. ರಾತ್ರಿ ಇಲ್ಲೇ ಮಲಗಿದ್ರಮ್ಮ. ತಮ್ಮ ಹೆಸರು? ಐಷಾ ಬೇಗಮ್ ಅಂತ. ಏನು ಅನ್ಸುತ್ತಮ್ಮ, ಎಷ್ಟು ವರ್ಷದಿಂದ ವಾಸ ಇದ್ರಿ ನೀವು ಇಲ್ಲಿ? 15 ಸಾಲದಿಂದ. ಹಾಗಿಂತ ಮುಂಚೆ ಎಲ್ಲಿದ್ರಿ ನೀವು? ಮುಂಚೆ ಈ ಆ ಸೈಡ್ ಇದ್ರು. ಆ ಸೈಡ್ ಇದ್ರು. ಅಲ್ಲ, ನೀವು ಮುಂಚೆ ನೀವು ಇಲ್ಲಿ ಇರೋರಾ ಅಥವಾ ಆಂಧ್ರನ? ಇಲ್ಲ ಇಲ್ಲಿ ಇಲ್ಲೇ ಇರೋದು. ಓಕೆ. ಈಗ ಇಲ್ಲಿ ಇದನ್ನ ನೋಡಿದಕ್ಕೆ ಏನು ಅನ್ಸುತ್ತೆ ನಿಮಗೆ? ಅಂದರೆ ತೆರವುಗೊಳಿಸಿರುವಂಥದ್ದು ಏನು ಅಳು ಬರುತ್ತೆ, ಏನು ಬರುತ್ತೆ? ಮಕ್ಕಳೆಲ್ಲ ಕೂಡ ಇದೇ ರೀತಿ ಇರುವಂಥದ್ದು. ನೋಡಿ ವೀಕ್ಷಕರ, ಪಾಪ ಮಕ್ಕಳೆಲ್ಲ ಕೂಡ ಇರುವಂಥದ್ದು ಇಲ್ಲೇ. ಪುಟಿ, ಚಳಿ ಎಲ್ಲ ಆಯ್ತಾ? ರಾತ್ರಿ ಅಲ್ಲ ಚಳಿ ಆಯ್ತಾ? ಏನು ನಿಮ್ಮ ಹೆಸರು? ಓಕೆ. ಪಾಪ ಇಲ್ಲೇ ನೈಟೆಲ್ಲ ಚಳಿಯಲ್ಲಿ ಇದ್ದರು ಇವರು. ತಾವೇನು, ತಮ್ಮ ಹೆಸರು? ನಮ್ಮ ಹೆಸರು ಸೈದಲ್ಲಪ್ಪ ಅಂತ. ಈಗ ತಾವು ಇಲ್ಲಿಂದ ಬಂದಿರುವಂಥದ್ದು? ಅಂದರೆ ಇಲ್ಲೇ ಇದ್ರೆ ಮುಳ್ಚಿಂದ? ಇಲ್ಲೇ. ಓಕೆ. ಕೇರಳದವರು ಯಾರು ಇದ್ದಾರೆ ಇಲ್ಲಿ ಒಂದಷ್ಟು ಜನ? ಇಲ್ಲ. ಕೇರಳ ಯಾರಿಲ್ಲ. ಕೇರಳದವ್ರು ಯಾರಿಲ್ಲ? ಯಾರಿಲ್ಲ. ಕೇರಳದವ್ರು ಯಾರಿಲ್ಲ ಅಮ್ಮ ಇಲ್ಲಿ? ಇಲ್ಲ, ಯಾರು ಇಲ್ಲ ಕೇರಳವಲ್ಲಿ. ಮತ್ತು ಕೇರಳ CM ಎಲ್ಲ ಪತ್ರ ಬರೆದು ಎಲ್ಲ ಬಂದು ನಿಮ್ಗೆ ಗೊತ್ತಿದೆ? ಬಂದ್ರೆ ಅಂದ್ರೆ ಇಷ್ಟು ಇದು ಆಗ್ತಾ ಇದೆ ಅಂತ ಅವ್ರು ಬಂದ್ರು. ಬರೀ ನೋಡಕ್ಕೆ ಹೋಗಕ್ಕೆ. ಇದು ನಿಜವಾಗ ನಾ ಇಲ್ಲ ಅಂತ ಸ್ವಲ್ಪ ಬಂದು, ಯಾಕೆಂದ್ರೆ ಒಂದೊಂದು ಜನ ಒಂದೊಂದು ಹೇಳ್ತಾರೆ. ಒಂದ್ ಜನ ಹೇಳ್ತಾರೆ ಇಲ್ಲ ಇಲ್ಲಿ ಏನಿಲ್ಲ, 1 ದಿನ 2 ದಿನ ಅಷ್ಟೇ ಅಂತ ಹೇಳ್ತಾರೆ. ಒಂದ್ ಜನ ಎಷ್ಟು ವರ್ಷ ಅಂತ ಯಾರು ಬಂದು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ವರ್ಷದಿಂದ ಇಲ್ಲಿ ಮಾಡೋದು ಅಭ್ಯಾಸ ಅಂತ. ಅದಕ್ಕೆ ಅವ್ರು ಬಂದು ನೋಡೋದು ಹೋಗೋದು. ವೀಕ್ಷಕರು ನೋಡಿ, ಇದೆ ಪಾಪ ರಾತ್ರಿಯಲ್ಲಿ ಇಲ್ಲೇ ಇದ್ರು. ಪುಣ್ಯ ಏನಂತಂದರೆ ಮಳೆ ಬಂದಿಲ್ಲ. ಮಳೆ ಬಂದರೆ ಪರಿಸ್ಥಿತಿ ಇನ್ನೂ ಕೂಡ ಭೀಕರವಾಗಿರುವಂಥದ್ದು. ಚಳಿಗೆಲ್ಲ ಕೂಡ ಇಲ್ಲೇ ಇರುವಂಥದ್ದು. ವೀಕ್ಷಕರು ನೋಡಿ, ಇಲ್ಲಿ ಸಂಪೂರ್ಣವಾಗಿ ಆಲೋ ಬ್ಲಾಕಲ್ಲೇ ಕಟ್ಟಿದ್ರು ಮನೆಗಳನ್ನ. ಆಲೋ ಬ್ಲಾಕಿಂದ ಅಂದರೆ ಶೆಡ್ಗಳ ಥರ ನಿರ್ಮಾಣ ಮಾಡಿದರು. ಎಲ್ಲವೂ ಕೂಡ ಸಂಪೂರ್ಣವಾಗಿ ಡೆಮಾಲಿಷನ್ ಮಾಡಿರೋದು, ತೆರವುಗೊಳಿಸಿರುವಂಥದ್ದು. ತೆರವುಗೊಳಿಸಿರುವಂಥ ಜಾಗದಲ್ಲೇ ಕೂಡ ಒಂದು ಟಾರ್ಪಲ್ ಥರ ಹಾಕ್ಕೊಂಡು ಅಲ್ಲೇ ಕೂಡ ಅವರು ನಾವು ಜಾಗ ಬಿಟ್ಟು ಹೋಗೋದಿಲ್ಲ ಅಂತ ಅಲ್ಲೇ ವಾಸವಾಗಿರುವಂಥದ್ದು. ಅಲ್ಲೇ ಚೇರು ಟೇಬಲ್ ಹಾಕೊಂಡು ಅಲ್ಲೇ ಕೂಡ ವಾಸವಾಗಿರುವಂಥದ್ದು. ನೀವು ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ನಾವು 15 ವರ್ಷ ಸರ್. 15 ವರ್ಷದಿಂದ ಇದ್ದೀರಾ. ನೋಟಿಸ್ ಏನೋ ಕೊಟ್ಟಿದ್ರಾ? ಇಲ್ಲ, ಕೊಟ್ಟಿಲ್ಲ ಸರ್. ಓಕೆ, ಕೊಡ್ದಿರ ಮತ್ತೆ ಏಕೆ ಹಿಂಗೆ ಇದು ಮಾಡಿದ್ರು? ನನಗೆ ಇಮಿಡಿಯೇಟ್ ಎಮರ್ಜೆನ್ಸಿ ಮಾಡಿದರು. ಬೆಳಿಗ್ಗೆ 6 ಗಂಟೆಗೆ ಡಿಮಾಲಿಷನ್ ಮಾಡಿದ್ದಾರೆ. ಎಲ್ಲ ನಮಗೆ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ಮಲ್ಕೋದಾನೆ. ಎಲ್ಲ ಬಂದು ಎಲ್ಲ ಬರ್ಕೊಂಡು ಹೋಗಿದ್ದಾನೆ. ನೀವು ಮುಂಚೆ ಎಲ್ಲಿದ್ರಿ? ನೀವು ಇಲ್ಲೇ ಇದ್ದೀವಿ. ಈ ಕೇರಳ CM ಎಂಟ್ರಿ ಆದ್ರಲ್ವಾ, ಏನು ಅನ್ಸುತ್ತೆ ಅದ್ರ ಬಗ್ಗೆ? ಇಲ್ಲ, ಗೊತ್ತಿಲ್ಲ ಸರ್. ಎಲ್ಲ ವೈರಲ್ ಆಗಿಬಿಟ್ಟಿದೆ. ನಿಮ್ಗೆ ಯಾಕೆ ಅವರು ಬಂದರು ಅಂತ? ಎಲ್ಲ ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಕೇರಳದವ್ರು ಯಾರು ಇದ್ದಾರೆ ಇಲ್ಲಿ? ಇಲ್ಲ, ಯಾರು ಈ ಸರೌಂಡಿಂಗಲ್ಲಿ ಯಾರು ಇಲ್ಲ. ಆಚೆ ಇದ್ದಾನೆ ಆಚೆ. ಬಟ್ ಇದು ಅವ್ರಿಗೆ ಇದಕ್ಕೆ ಸಂಬಂಧ ಇಲ್ಲ. ಇದು ಸಂಬಂಧ. ತಮ್ಮ ಹೆಸರು ಸರ್? ಮೊಹಮ್ಮದ್ ಇಲಿಯಾಸ್ ಸರ್. ತಾವು ಹೇಳಿ ಸರ್, ತಾವು ಇಲ್ಲಿರೋರಾ? ಓಕೆ. ತಮ್ಮ ಹೆಸರು? ಮಲ್ಲಿಕಾರ್ಜುನ ಅಂತನಾ? ಓ, ಕನ್ನಡದವರು. ಮಲ್ಲಿಕಾರ್ಜುನ. ನೀವು ಇಲ್ಲಿ ಎಷ್ಟು ವರ್ಷದಿಂದ ಇದ್ದಿರಲಿ? ನಾವು ಒಂದು 20 ವರ್ಷ ಆಯ್ತು ಸರ್. 20 ವರ್ಷದಿಂದ. ಈಗ ಇದು ಏಕೆ ನೋಟಿಸ್ ಕೊಡ್ದೇನೆ ಎಲ್ಲ ಡೆಮಾಲಿಷನ್ ಮಾಡಿದ್ರಾ? ಏನು ಹೇಳಿಲ್ಲ ಸರ್. ಹೇಳಿದ್ರೆ ನಮ್ಗೆ ಇಷ್ಟೊಂದು ಬಾಧೆ. ಯಾರೇ ಬಂದಿದ್ದಾರೆ ನೋಟಿಸ್ ಮಾಡ್ತೀವಿ ಅಂತ ಯಾರೂ ಹೇಳಿಲ್ಲ. ಬೆಳಗ್ಗೆ 4 ಗಂಟೆಗೆ ಬಂದು ನಿಂತ್ಕೊಂಡಿದ್ರು. 6 ಗಂಟೆಗೆ ಬಂದು ಎಲ್ಲ ಡೆಮಾಲಿಷನ್ ಮಾಡಿಬಿಟ್ಟು ಎಲ್ಲ ಸಾಮಾನಲ್ಲಿ ಈಚೆಗೆ ಬಿಸಾಕಿ. ಕೇರಳ CM ಎಲ್ಲ ಎಂಟ್ರಿ ಆಗಿ ನಿಮ್ಗೆ ಗೊತ್ತಿದೆ ಅಲ್ವಾ? ಯಾರು ಕೇರಳದವ್ರು ಇದ್ದಾರಾ? ಇಲ್ಲಿ ಯಾರಿಲ್ಲ ಸರ್. ಈ ಕಡೆ ಸೈಡಲ್ಲಿ ಒಂದು 2-3 ಅಂಗಡಿಗಳಿದ್ದಾವೆ. ಅವ್ರಿಗೆ ಸಂಬಂಧ ಇಲ್ಲ. ಅವ್ರಿಗೂ ಇದಕ್ಕೆ ಸಂಬಂಧ ಇಲ್ಲ. ಇಲ್ಲಿ ಯಾರು ಇಲ್ಲ. ಇಲ್ಲೆಲ್ಲ ಕೂಲಿ ಕೆಲಸ ಮಾಡೋರು, ಭಿಕ್ಷಾ ಬೇಡವ್ರು ಇದ್ದಾರೆ, ಕೂಲಿ ಕೆಲಸ ಮಾಡೋರು, ಆಟೋ ಓಡಿಸೋರು ಇದ್ದಾರೆ. ಅವ್ರು ಮಾತ್ರ ಇದ್ದಾರೆ ಅಷ್ಟೇ ಇಲ್ಲಿ. ಕೇರಳದವ್ರು ಯಾರು ಈ ಸೈಡಲ್ಲಿ ಇಲ್ಲ. ಯಾಕಂದ್ರೆ ಆ ಕಡೆ ಒಂದು 2-3 ಅಂಗಡಿಗಳಿದ್ದಾರೆ. ಕೇರಳದ CM ಮತ್ತು MP ಎಲ್ಲ ಬಂದ್ರಲ್ಲ, ಏನು ಅನ್ಸುತ್ತೆ ಅಂದ್ರೆ ಎಂಟ್ರಿ ಆದ್ರೆ? ನಮ್ಗೆ ಇವಾಗೂ ಗೊತ್ತಿಲ್ಲ ಸರ್. ನಾವೇನು ಅನ್ಕೊಂಡ್ರೆ ಅವ್ರು ಮಾನವೀಯತೆಯಿಂದ ಬಂದವ್ರೇನೋ ನಾವು ಅನ್ಕೊಂತೀವಿ. ನಾವೇನು ಅನ್ಕೊಂಡು ಮಾನವೀಯತೆಯಿಂದ ಅವರು ನಮ್ಮ ಕಷ್ಟ ನೋಡಿ ಬಂದವ್ರು ಏನೋ ನಾವು ಅನ್ಕೊಂತೀವಿ. ಯಾರ್ಯಾರ ಮನುಷ್ಯಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ. ರಾಜಕಾರಣ ಏನಿದೆಯೋ ನಮ್ಗೆ ಗೊತ್ತಿಲ್ಲ. ಅದು ನಾವು ಇರೋದೇ ನೋವಲ್ಲಿದ್ದೀವಿ. ನೋವಲ್ಲಿರೋರ್ಗೆ ಬಂದು ಸರ್ ಒಂದು ಇದು ಮಾಡಿದ ಸಹಾಯ ಮಾಡಿದ್ರು. ನಮಗೂ ಆಶ್ಚರ್ಯ ಆಯ್ತು ನೋಡಿ. ಅಲ್ಲಿಗೂ ನಮ್ಗೆ ಏನು ಅನಿಸ್ತಂದ್ರೆ ನೋಡಿ, ಅಲ್ಲಿರೋರ್ಗೂ ಸ್ವಲ್ಪ ನಮ್ಮೆಲ್ಲ ಕರ್ನಾಟಕ ಬಂದು ಈ ಕಡೆ ಬಂದವ್ರೆ. ಇಲ್ಲಿರೋರು ಯಾರು ಬಂದಿಲ್ಲ ಅಂದ್ರೆ ನಮ್ಗೊಂಥರ ಇದಾಯ್ತು. ಸರ್ ಕಲಂದರ್ ನೀವು ಎಷ್ಟು ವರ್ಷದಿಂದ ಇದ್ದೀರಾ? 20 ವರ್ಷ. 20 ವರ್ಷದಿಂದ. ಯಾರು ಕೇರಳದವ್ರು ಯಾರು ಇದ್ದಾರೆ ಇಲ್ಲಿ? ಇಲ್ಲ, ಯಾರಿಲ್ಲ. ಓಕೆ. ಕೇರಳ CM MP ಎಲ್ಲ ತೊಂದರೆ ಏನಾದ್ರು ಇದ್ರೆ ನಮ್ಗೆ ಹೇಳಿ ನಾವು ಸಹಾಯ ಮಾಡ್ತೀವಿ ಅಂತ. ಅವರು ಎಂಟ್ರಿ ಆದಾಗ ಇಂಟರ್ಫಿಯರ್ ಆದಾಗ ಏನು ಅನ್ಸುತ್ತೆ ನಿಮಗೆ?
ಏನು ಗೊತ್ತಿಲ್ಲ ಅಚಾನಕ್ ಬಂದ್ಬಿಟ್ರಲ್ಲ ಅದಕ್ಕೋಸ್ಕರ ನಮಗೆ ಶಾಕ್ ಆಯಿತು. ಇವರು ಬಂದ್ಬಿಟ್ರೆ ನಮ್ಮವರು ಯಾರು ಬಂದಿಲ್ಲ ಅಂತ. ಆಮೇಲೆ ನಮ್ಗೆ ಏನು ಪಾಡಿದೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ಅಷ್ಟೇ, ನಮಗೆ ಬೇರೆ ಏನು ಹಾಲಂದರ್ ಅಂತ. ನೋಡಿ ಶೆಡ್ಗಳಲ್ಲಿ ಇದು ಪಾಪ 20-30 ಇಲ್ಲ, ಶೆಡ್ಡಲ್ಲಿ ಮಕ್ಕಳನ್ನ ಮಲಗಿಸಿರುವಂಥದ್ದು ನೋಡೋಕ್ಕೆ ಹೊಟ್ಟೆ ಉರಿದೋಗುತ್ತೆ. ಅಂದರೆ ಇದು ಸರ್ಕಾರಿ ಜಾಗನೋ ಅಥವಾ ಸಂಬಂಧಪಟ್ಟಂಥ ಅದರಲ್ಲಿ ರಾಜಕೀಯ ಬರ್ತಿರುವಂಥದ್ದು ಮತ್ತೊಂದು ಅವೆಲ್ಲ ಒಂದು ಭಾಗ. ಆದರೆ ಈಗ ಏಕೇಕಿ ಏನು ತೆರವುಗೊಳಿಸಿರುವಂಥದ್ದು ಮಕ್ಕಳು ನೋಡಿ, ಮಕ್ಕಳು ಪಾಪ 3 ವರ್ಷ 4 ವರ್ಷ ಮಕ್ಕಳು ಕೂಡ ಅಲ್ಲಿ ಏನು ಮಲಗಿರುವಂಥದ್ದು ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ದುರಂತ ಪರಿಸ್ಥಿತಿ ಇದೆ ಅನ್ನೋಂಥದ್ದು ನಿಜಕ್ಕೂ ಚಳಿ ಎಲ್ಲವೂ ಕೂಡ. ಮತ್ತು ಇಲ್ಲಿ ಪ್ರಶ್ನೆ ಏನಂತಂದರೆ ಈಗ ಇಲ್ಲಿ ಹೈಜೆನಿಕ್ ಪ್ರಶ್ನೆ ಕೂಡ ಬರುವಂಥದ್ದು. ಯಾಕಂತಂದರೆ ಈಗ ಬೀದಿಯಲ್ಲಿ ಇರುವಂಥದ್ದು, ಸೊ ಈ ನೆಲೆಯಲ್ಲಿ ಭಾಳ ಪರಿಸ್ಥಿತಿ ಕೆಟ್ಟದಾಗಿರುವಂಥದ್ದು ಇಲ್ಲಿನ ಪರಿಸ್ಥಿತಿ. ನೋಡಿ ಸಂಪೂರ್ಣವಾಗಿರುವಂಥ ಜಾಗ ವೀಕ್ಷಕರೇ, ನಾನು ಮತ್ತೊಮ್ಮೆ ತೋರಿಸ್ತೀನಿ ನಿಮಗೆ. ನೋಡಿ ಈ ಜಾಗದಲ್ಲಿ ಸಂಪೂರ್ಣವಾಗಿ ಡೆಮಾಲಿಷನ್ನ ಮಾಡಿರುವಂಥದ್ದು. ಈ ಜಾಗದಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡಬೇಕು, ತ್ಯಾಜ್ಯ ವಿಲೇವಾರಿಗೋಸ್ಕರ ಗೌರ್ಮೆಂಟ್ ಜಾಗ ಇದು ಅಂದ್ಬಿಟ್ಟು ಅನ್ನೋ ಕಾರಣಕ್ಕೋಸ್ಕರ ಇವರು ಇದು ಮಾಡಿರುವಂಥದ್ದು. ಮತ್ತೆ ಮಾತಾಡ್ಸ್ತಾ ಬನ್ನಿ ನಾವು ಇಲ್ಲಿ ಹೊರಗಡೆ ಏನೋ ಬೀದಿಯಲ್ಲಿ ಕೂಡ ಮಂಚ ಹಾಕೊಂಡು ಇಲ್ಲೇ ಇರುವಂಥದ್ದು. ಅಮ್ಮ ತಮ್ಮ ಹೆಸರಮ್ಮ? ರೇಷ್ಮಾ ಅಂತ. ಎಷ್ಟು ವರ್ಷದಿಂದ ಇದ್ದೀರಮ್ಮ ಇಲ್ಲಿ? ನಾವು ಇಲ್ಲಿ 25 ವರ್ಷದಿಂದ ಇದ್ದೀವಿ. ಮುಂಚೆ ನೀವೆಲ್ಲಿದ್ದು? 25 ಮುಂಚೆ ಇಲ್ಲೇ ಇದ್ದಿದ್ದು. ನಾವು ಚಿಕ್ಕ ಹುಡುಗಿನಿಂದ ನಾನು ಇಲ್ಲೇ ಇರೋದು. ಇಲ್ಲೇ ಇರೋದು. ಇದು ಏಕೆ ನೋಟಿಸ್ ಅನ್ನು ಕೊಟ್ಟಿದ್ರು? ಯಾವುದು ಕೊಳ್ಳಿಲ್ಲ, ನೋಟಿಸ್ ಕೊಳ್ಳಿಲ್ಲ, ಯಾವುದು ಕೊಳ್ಳಿಲ್ಲ. ಬೆಳಗ್ಗೆ 6-5 ಗಂಟೆಗೆ ಬಂದ್ಬಿಟ್ಟು ಪ್ಲೇಸ್ ಲೆಂಟ್ ಒಂದು ಆಚೆ ಕಡೆ ತಗೊಂಡು ಎಲ್ಲ ಹಂಗೆ ಇರ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ನಾಶನ ಮಾಡಿ ಹೋಗಿದ್ದಾರೆ. ಈ ಪರಿಸ್ಥಿತಿ ಹೆಂಗಿದೆ ಅಮ್ಮ? ಹೊರಗಡೆ ನೋಡಿ ಬೀದಿಯಲ್ಲಿ ನಿಂತ್ಕೊಂಡು ಮಾಡ್ಬೇಕು ನೋಡಿ, ಇಲ್ಲೇ ತಿಂತೀವಿ, ಇಲ್ಲೇ ಇರ್ತೀವಿ, ಇಲ್ಲೇ ಟಾರ್ಪಾಲ್ ಕಟ್ಕೊಂಡು ಇದು ಮಾಡ್ಕೊಂಡು ಇಲ್ಲೇ ಇದ್ದೀವಿ. ಯಾರೋ ಊಟ ಇದು ಅದು ತಗೊಂಬಂದು ಕೊಡ್ತಾರೆ, ನೀರು, ಊಟ, ಬಿಸ್ಕೆಟು, ಬಟ್ಟೆ. ಬೇರೆ ಜಾಗ ಕೊಡ್ತೀನಿ ಅಂತ ಹೇಳ್ತಿದ್ರು, ಹೋಗ್ತೀರಾ ನೀವು? ಬೇರೆ ಜಾಗ ದೂರ ಕೊಟ್ಟರೆ ನಮ್ಗೆ ಆಗಲ್ಲ ಸರ್. ಇಲ್ಲೇ ಎಲ್ಲ ಹತ್ರದಲ್ಲಿ ಕೊಟ್ಟರೆ ಮನೆ ಬೇಡ ನಮಗೆ. ಸೈಟ್ ಕೊಟ್ಟರೆ ನಾವೇನೋ ಗುಡ್ಸ್ಲೋ ಜೋಪಡಿನೋ ಶೆಡ್ಡೋ ಏನಾನ ಮಾಡ್ಕೊಂಡು ನಾವು ಇಲ್ಲಿ ಇರ್ತೀವಿ. ದೂರ ಕೊಟ್ಟರೆ ನಾವು ಇಲ್ಲಿ ದುಡ್ಕೊಂಡು ಇಲ್ಲಿ ತಿನ್ನೋರು ಇಷ್ಟು ಕಾಲದಿಂದ ನಾವು ಇಷ್ಟು ಇರೋದು. ಅವರು ದೂರ ಅಂದರೆ ಎಲ್ಲಿ ಹೋಗ್ಬೇಕು, ಎಲ್ಲೋ ಟಿನ್ ಫ್ಯಾಕ್ಟ್ರಿ ಅಂತ ಯಾವುದೋ ಅಂತ ಎತ್ತೋ ಅಂತ. ಕೇರಳ ಸಿಎಂ ಎಲ್ಲ ಮಾತಾಡಿದ್ರು, ಕೇರಳ MP ಎಲ್ಲ ಬಂದಿದ್ರು, ಗೊತ್ತಿದೆ ಏನು ಬಂದ್ರು? ನೆನ್ನೆ ಬಂದಿದ್ರು. ಅದೇ ಈ ಥರ ಹೊಡೆದೋಗಿದ್ರಲ್ಲ, ಇದೆಲ್ಲ ಇದು ಮಾಡಿದ್ರು. ಅವ್ರಿಗೆ ಸಂಬಂಧ ಇದೆ ಅಂತ ಗೊತ್ತಿದೆ? ಅವ್ರು ಕೇಳಿದ್ರೆ ಬಂದಿದ್ದಾರಾ? ಮಾನವೀಯದಿಂದ ಅವ್ರಿಗೆ ಗೊತ್ತಾಗಿರೋದ್ರಿಂದ ಈ ತರ ಎಲ್ಲ ಬಡವರ ಕೇಳಿದ್ರೆ ಯಾರು ಇಲ್ಲ? ಕೇರಳದವ್ರು ಯಾರು ಇಲ್ಲ ಸರ್. ಕೇರಳದವ್ರು ಯಾರು ಇಲ್ಲ, ಒಂದ್ ಜಾತಿ ಇಲ್ಲ ಅಂತಿಲ್ಲ, ತಮಿಳವರಿದ್ದಾರೆ, ಯಾರು ಇಲ್ಲ. ಆದ್ರೆ ಅವರು ಇದೆಲ್ಲ ನೋಡಿದ್ದಾರೆ, ತಿಳಿದಿದೆ. ಅವರೊಂದು ಮಾನವೀಯದಿಂದ ಬಂದಿದ್ದಾರೆ. ಸರ್ಕಾರಕ್ಕೆ ಹೇಳಕ್ ಬಯಸ್ತೀರಾ? ಈಗ ಸರ್ಕಾರಕ್ಕೆ ಹೇಳಕ್ ಬಯಸ್ತೀರಾ? ಸರ್ಕಾರಕ್ಕೆ ಏನು ಹೇಳಬೇಕು? ನಮ್ಗೆ ಏನಿರೋದು ಫಸ್ಟ್ ನಮಗೆ ಪರಿಹಾರ ಮಾಡಿಕೊಡಿ. ನಾವು ಬಡ ಜನಗಳು, ನಾವೇನು ಇರೋರಲ್ಲ. ಇರೋರು ಇದ್ದಿದ್ರೆ ಈ ಥರ ನಾವು ಇರ್ತಾ ಇರಲಿಲ್ಲ. ಕಷ್ಟ ಬಿದ್ದು ಇದು ಮಾಡಿಬಿಟ್ಟು ನಾವು ಕೂಲಿ ಮಾಡಿ ಕೆಲಸ ಇಲ್ಲ, ಏನು ಇಲ್ಲ. ಇಲ್ಲೇ ಬೀದಿ ಪಾಲು ಹಾಕಿ ನಾವು ಹಾಕಿದ್ದೀರಿ. ಎಲ್ಲ ನೋಡಿ, ಸ್ಕೂಲ್ ಮಕ್ಕಳು ಹೋಗೋಕೆ ಅವ್ರಿಗೆ ಬುಕ್ ಇಲ್ಲ, ಬ್ಯಾಗ್ ಇಲ್ಲ. ಅವ್ರದ್ದು ಜೀವನ ಹಾಳ. ಸ್ಕೂಲ್ಗೆ ಹೋಗ್ತಾ ಇದ್ರು, ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಈಗ ಇಲ್ಲ, ಬ್ಯಾಗ್ ಇಲ್ಲ. ಸ್ಕೂಲ್ ಇಲ್ಲ ಪುಟ್ಟಿ. ಏನಾಯ್ತು ಬ್ಯಾಗ್ ಎಲ್ಲ? ಏನಾಯ್ತು? ಬೈಟ್ ಏನಾಯ್ತು ಪುಟ್ಟಿ? ಬ್ಯಾಗ್ ಎಲ್ಲ ಸ್ಕೂಲ್ ಬ್ಯಾಗ್ ಎಲ್ಲ ಹೋಯ್ತಾ? ಸ್ಕೂಲ್ಗೆ ಹೋಗ್ತಾ ಇಲ್ಲ ಈಗ? ಎಷ್ಟು? ಯಾವ ಸ್ಕೂಲ್ ಹೋಗ್ತಾ ಇದ್ದೆ? ಪ್ರೇಮ ಕನ್ನಡ ಸ್ಕೂಲ್. ಕನ್ನಡ. ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೆ? 2ನೇ ಕ್ಲಾಸ್ ಓದ್ತಾ ಇದ್ದೆ. ಬುಕ್ಸ್ ಎಲ್ಲ ಏನಾಯ್ತು? ಏನೋ ಎಲ್ಲ ಹೋಗ್ಬಿಟ್ಟಿದಾವ? ಬುಕ್ಸ್ ಎಲ್ಲ ಅಂದರೆ ಏನು ಮನೆ ದಬ್ಬದಾಗ ಬುಕ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಶಿಕ್ಷಕರೇ, ಇದು ಪಾಪ ಮಗು, ಸ್ಕೂಲ್ಗೆ ಹೋಗುವಂಥ ಮಗು ಮಾತು. ಅವರು ಏನು ಬುಕ್ಸ್ ಎಲ್ಲ ಕೂಡ ಮನೆ ಡ್ಯಾಮೇಜ್ ಮಾಡೋ ಸಂದರ್ಭದಲ್ಲಿ ಬುಕ್ಸ್ ಎಲ್ಲ ಹೋಗಿದೆ. ಬಹುತೇಕ ಮಕ್ಕಳು ಹೋಗ್ತಾ ಇಲ್ಲ, ಏನೋ ಸ್ಕೂಲಿಗೆ ಹೋಗ್ತಾಯಿಲ್ಲ ಅಂತ ಪರಿಸ್ಥಿತಿ ಇರುವಂಥದ್ದು. ಇದು ಮತ್ತೆ ನಾವು ಮಾತಾಡ್ಸ್ತಾ ಹೋಗ್ತೀವಿ ಬನ್ನಿ. ಭಾಳ ಪರಿಸ್ಥಿತಿ ಎಷ್ಟರ ಮಟ್ಟಿಗಿದೆ ಅಂತಂದರೆ, ನಾನು ಆಗಲಿದ್ದ ರೀತಿಯಲ್ಲಿ ಇದು ಸರ್ಕಾರಿ ಜಾಗನೋ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಬಿಟ್ಕೊಡ್ಬೇಕೋ ಅದು ಒಂದು ಭಾಗ. ಆದರೆ ಮಾನವೀಯತೆ ದೃಷ್ಟಿಯಿಂದ ನೋಡೋದಾದರೆ ಇಲ್ಲಿ ಏನು ಸಂಪೂರ್ಣವಾಗಿ ಜಾಗ ಇಲ್ಲದೆ ಅವ್ರು ಕೂತಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸೊ ಮಕ್ಕಳನ್ನೆಲ್ಲ ಹಾಕ್ಕೊಂಡು ಹೊರಗಡೆ ಕೂಳುವಂಥ ಪರಿಸ್ಥಿತಿ ಆಗಿರುವಂಥದ್ದು ನಿಜಕ್ಕೂ ಕೂಡ ಶೋಚನೀಯ ಪರಿಸ್ಥಿತಿ. ಅಮ್ಮ ತಮ್ಮ ಹೆಸರಮ್ಮ? ತಮ್ಮ ಹೆಸರು? ಅರ್ಷಿಯಾ ತಾಜ್. ಚಿಕ್ಕ ಮಗು ಇರುವಂಥದ್ದು. ಎಷ್ಟು ಏಜ್ ಅಮ್ಮ ಮಗುಗೆ? 9 ತಿಂಗಳು. ಶಿಕ್ಷಕರೇ, 9 ಮಂತ್ಸ್ 9 ತಿಂಗಳು ಮಗುನ ಹಾಕ್ಕೊಂಡು ಬಿಸಿಲಲ್ಲಿ ಕೂತ್ಕೊಂಡು ಇರುವಂಥ ಪರಿಸ್ಥಿತಿ. ಇವ್ರಿಗೆ ಜಾಗ ಇಲ್ಲ. ಆರೋಗ್ಯ ದೃಷ್ಟಿಯಿಂದ ಮತ್ತು ಮಕ್ಕಳನ್ನ ಹಾಕೊಂಡು ಹೊರಗಡೆ ಕೂತಿರುವಂಥದ್ದು ಎಷ್ಟರ ಮಟ್ಟಿಗೆ ಅನ್ನುವಂಥ ಪ್ರಶ್ನೆ. ಅಮ್ಮ ಏನು ನೋಟಿಸ್ ಕೊಟ್ಟಿದ್ರೆ ಏಕೈಕಿ ಏನು ಮಾಡಿದ್ರಮ್ಮ? ಇಲ್ಲ ಏನು ಕೊಟ್ಟಿಲ್ಲ ಸರ್ ನೋಟಿಸ್. ಓಕೆ. ಬೆಳಗ್ಗೆ ಬಂದು ಎಲ್ಲ ಇದು ಮಾಡಿಬಿಟ್ಟು ಹೋಗ್ಬಿಟ್ರು. ಓಕೆ. ಏನು ಹೇಳ್ತೀರಮ್ಮ? ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತಾರೆ? ಅಂದರೆ ಮಕ್ಕಳನ್ನ ಏನಿಲ್ಲ, ನಮಗೆ ಮನೆ ಮಾಡಿಕೊಟ್ರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅವ್ರಿಗೆ ಸ್ವಲ್ಪ ಈ ಕೇರಳದವರೆಲ್ಲ ಕೂಡ ಕೇರಳ CM ಮಾತಾಡಿದ್ರು, ಕೇರಳ MP ಅವ್ರು ಮಾತಾಡಿದ್ರು, ಇಲ್ಲಿಗೆ ಬಂದಿದ್ರು MP ಅವರು. ಏನು ಅನಿಸುತ್ತೆ ಇದ್ರ ಬಗ್ಗೆ?
ಇಲ್ಲ ಅವರು ಎಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. 9 ತಿಂಗಳ ಮಗು ಹಾಕೊಂಡಿರುವ 9 ತಿಂಗಳ ಮಗು ಇರುವಂಥ ತಾಯಿ ಹೇಳ್ತಾ ಇರುವಂಥ ಮಾತು ಶೋಚನೀಯ ಪರಿಸ್ಥಿತಿ. ಒಂದು ವೀಕ್ಷಕರೇ, ಇದು ಸುಮಾರು ಒಂದು 15 ಎಕರೆ 14 ಎಕರೆ 19 ಕುಂಟೆ ಅಂದರೆ 15 ಎಕರೆ ಇರುವಂಥ ಜಾಗ. ಇಲ್ಲಿ ತ್ಯಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದು, ಇದು ತ್ಯಾಜ್ಯ ವಿಲೇವಾರಿಗೆ ಸರ್ಕಾರಿ ಜಾಗ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡು ಶೆಡ್ಗಳನ್ನು ಹಾಕಿ ನಾವು ತೆರವು ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಸುಮಾರು 25-30 ವರ್ಷದಿಂದ ಇಲ್ಲೇ ವಾಸವಿದ್ವಿ ನಾವು, ನಮ್ಗೆ ಹಕ್ಕುಪತ್ರ ಕೂಡ ಕೊಟ್ಟಿರುವಂಥದ್ದು, ಇಲ್ಲಿ ಯಾಕೆ ತೆರವು ಮಾಡಿದ್ರು ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ವಾದ ಆಗಿರುವಂಥದ್ದು. ನೋಡ್ತಾ ಇರ್ಬೋದು, ಸಾಕಷ್ಟು ಸಂಪೂರ್ಣ ಮನೆಗಳೆಲ್ಲ ಕೂಡ ಡೆಮಾಲಿಷ್ ಆಗಿರುವಂಥದ್ದು, ಅಂದರೆ ಶೆಡ್ಗಳು. ಮತ್ತು ಜಾಗದಲ್ಲಿ ಇಲ್ಲೇ ಅವರು ಜಾಗ ಬಿಟ್ಟು ಹೋಗೋದಿಲ್ಲ ಅಂತ ಇಲ್ಲೇ ತಾತ್ಕಾಲಿಕವಾಗಿ ತಾತ್ಕಾಲಿಕ ಅನ್ನೋಕ್ಕಿಂತ ಕೇವಲ ಟಾರ್ಪಲ್ ಹಾಕ್ಕೊಂಡು ಜೀವನ ನಡೆಸ್ತಾ ಇರುವಂಥದ್ದು. ಇದು ಈಗಿನ ಪರಿಸ್ಥಿತಿ, ಇಲ್ಲಿನ ಪರಿಸ್ಥಿತಿ ಇರುವಂಥದ್ದು. ಸರ್ಕಾರ ಇದಕ್ಕೆ ಹೇಗೆ ಉತ್ತರ ಕಂಡುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.